ಆತ್ಮಬಂಧುಗಳಿಗೂ ರಾತ್ರಿಯ ಕಾರ್ಯಕ್ರಮಕ್ಕೆ ನಮಸ್ಕಾರಗಳು. ಆತ್ಮೀಯರೇ, ಮಹಾವತಾರ್ ಫೌಂಡೇಶನ್ನ 41 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ 37ನೇ ದಿನದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಧ್ಯಾನ ಇರುತ್ತೆ, ತದನಂತರ ಹಿರಿಯ ಮಾಸ್ಟರ್ಸ್ ಇಂದ ಜ್ಞಾನ ಹಂಚಿಕೆ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಾಸ್ಟರ್ಸ್, ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ, ಮಹಾವತಾರ್ ಬಾಬಾಜಿಯವರಿಗೂ, ಪ್ರಕೃತಿ ಮಾತೆಗೂ ಹಾಗೂ ಮಹಾವತಾರ್ ಫೌಂಡೇಶನ್ನ ರಂಗನಾಥ್ ಸರ್ ಅವರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಾಸ್ಟರ್ಸ್, ಎಲ್ರಿಗೂ ಗೊತ್ತಿದೆ, ಮೊದಲಿಗೆ ಧ್ಯಾನ ಇರುತ್ತೆ. ಒಂದು 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಧ್ಯಾನ ಇರುತ್ತೆ. ಎಲ್ಲರೂ ಧ್ಯಾನದ ಸ್ಥಿತಿಗೆ ಬನ್ನಿ. ಬಾಡಿ ಮೈಂಡ್ ಎಲ್ಲ ಒಮ್ಮೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಆಳವಾದ ಉಸಿರಾಟ ಮಾಡ್ಕೊಳ್ಳಿ, ಫ್ರೀ ಆಗುತ್ತೆ. ಆರಾಮವಾಗಿ ಕುಳಿತುಕೊಳ್ಳಿ. ಯಾರಾದ್ರೂ ಕನ್ನಡಕ ಹಾಕಿದ್ರೆ ತೆಗೆದಿಟ್ಕೊಳ್ಳಿ. ಯಾರತ್ರ ಪಿರಮಿಡ್ ಕ್ಯಾಪ್ ಇದ್ರೆ ಪಿರಮಿಡ್ ಕ್ಯಾಪ್ ಹಾಕೊಳ್ಳಿ. ಪಿರಮಿಡ್ ಇದ್ರೆ ಪಿರಮಿಡ್ ಕೆಳಗಡೆ ಕೂತ್ಕೊಳ್ಳಿ. ಯಾರಾದ್ರೂ ಹೊಸಬ್ರು ಇರ್ಬೋದು, ಬೆರಳುಗಳನ್ನೆಲ್ಲ ಈ ತರ ಕ್ರಾಸ್ ಮಾಡಿ, ಕಾಲುಗಳನ್ನು ಕ್ರಾಸ್ ಮಾಡಿ ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದವರಾದ್ರೆ, ಯಾರಾದ್ರೂ ನೆಲಕ್ಕೆ ಕುಳಿತುಕೊಂಡಿರಾದ್ರೆ ಒಂದೇನಾದ್ರೂ ಟಾರ್ಪಲ್ ಏನಾದ್ರು ಹಾಸ್ಕೊಳ್ಳಿ, ಮ್ಯಾಟ್ ಏನಾದ್ರೂ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಮಂದವಾದ ಬೆಳಕಿರ್ಲಿ, ತುಂಬಾ ಬ್ರೈಟ್ನೆಸ್ ಬೇಡ. ಉಸಿರಾಟ ಆರಾಮವಾಗಿರಲಿ. ನಿಧಾನವಾಗಿ, ಪುಟ್ಟ ಮಗು ಹೇಗೆ ನಿಧಾನವಾಗಿ ಕಣ್ಮುಚ್ಚುತ್ತದೆಯೋ ಅದೇ ರೀತಿ ನಿಧಾನವಾಗಿ ಕಣ್ಮುಚ್ಚಿ. ನಾವು ಇವತ್ತು ಕೂಡ ಮೌನವಾಗಿ ಧ್ಯಾನಾಭ್ಯಾಸವನ್ನು ಮಾಡೋಣ. ಗೊತ್ತಿದೆ ಎಲ್ಲರಿಗೂ, ಮೌನ ಅಂದ್ರೆ ಮಾತು ನಿಲ್ಲಿಸೋದಲ್ಲ, ಮನಸ್ಸು, ಮಾತು, ಮನೋಭಾವಗಳಲ್ಲಿ ನಿಶ್ಚಲತೆ ಸಾಧಿಸುವ ಸ್ಥಿತಿ. ಮೌನನು ಕೂಡ ಒಂದು ತಪಸ್ಸು ಅಂತ ಹೇಳ್ತಾರೆ. ಆಳವಾದ ಆತ್ಮಜ್ಞಾನಕ್ಕೆ ದೇಹ, ಮನಸ್ಸು, ಆತ್ಮ ಮೂರು ಕೂಡ ಸಮತೋಲನದಲ್ಲಿಡ್ಲಿಕ್ಕೆ ಈ ಮೌನ ಧ್ಯಾನ ತುಂಬಾ ಸಹಾಯ ಮಾಡುತ್ತೆ. ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಆಗುತ್ತೆ. ಮನಸ್ಸಿನ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಸಂಪೂರ್ಣವಾಗಿ ನಿಶ್ಚಲವಾಗಿ ಅಂತರಂಗದ ಶಾಂತಿಗೆ ತಲುಪುವ ಧ್ಯಾನ ವಿಧಾನ. ಮೌನ ಎಂದರೆ ಬಾಯಿಯಲ್ಲಿ ಮೌನ, ಅಂತರಂಗದಲ್ಲಿ ಶೂನ್ಯ.
ಹಲವಾರು ಧ್ಯಾನ ಪದ್ಧತಿ ಇದೆ. ಅದರಲ್ಲಿ ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಎಂದರೆ ಒಳಬರುವ ಉಸಿರು, ಅಪಾನ ಎಂದರೆ ಹೊರಹೋಗುವ ಉಸಿರು. ಪ್ರತಿ ಎಂದರೆ ನಮ್ಮ ಉಸಿರಿನ ಜೊತೆಗೆ ನಾವು ಕೂಡಿಕೊಂಡಿರುವುದು. ಕೇವಲ ಶ್ವಾಸದ ಮೇಲೆ ಗಮನ. ರಿಲ್ಯಾಕ್ಸ್ ಯುವರ್ ಮೈಂಡ್, ರಿಲ್ಯಾಕ್ಸ್ ಯುವರ್ ಬಾಡಿ. ಬೆಳಗ್ಗೆಯಿಂದ ಇಲ್ಲಿಯ ತನಕ ಯಾವುದೋ ಕೆಲಸದಲ್ಲಿ ತೊಡಗಿರ್ತೀವಿ. ಸ್ವಲ್ಪ ಹೊತ್ತು ನಮ್ಮ ಕಡೆ ನಾವು ಗಮನ ಹರಿಸಿ ಮನಸ್ಸಿಗೆ ಮತ್ತು ದೇಹಕ್ಕೆ ವಿಶ್ರಾಂತಿ ಕೊಡೋಣ. ಭೂತ, ಭವಿಷ್ಯ ಎಲ್ಲವನ್ನು ಮರೆತು ಬಿಡೋಣ. ಹಿಂದೆ ಆಗಿದ್ರ ಬಗ್ಗೆ ಚಿಂತೆ ಬೇಡ, ಮುಂದೆ ಆಗೋದ್ರ ಬಗ್ಗೆ ಚಿಂತೆ ಬೇಡ. ಕೇವಲ ವರ್ತಮಾನದಲ್ಲಿ ಆಗ್ತಾ ಇರೋ ಬಗ್ಗೆ ಅರಿವಿನಿಂದ ಜೀವಿಸೋಣ, ಅರಿವಿನಿಂದ ಬದುಕೋಣ. ಬಾಹ್ಯ ಜಗತ್ತನ್ನು ಸಂಪೂರ್ಣವಾಗಿ ಮರೆತು ಬಿಡೋಣ. ಮನೆ ಇರಲಿ, ಮಕ್ಕಳಿರಲಿ, ಕುಟುಂಬ ಇರಲಿ, ಕೆಲಸ ಇರಲಿ, ಎಲ್ಲವನ್ನು ಮರೆತು ಬಿಡೋಣ. ಈ ಸ್ವಲ್ಪ ಹೊತ್ತು ನಮ್ಮ ಸಾಧನೆಗೋಸ್ಕರ ಇಡೋಣ, ಅಂತರಂಗದ ಅರಿವಿಗೋಸ್ಕರ ಇಡೋಣ. ಅಂತರ್ಜಗತ್ತಿನಲ್ಲಿ ಜೀವಿಸೋಣ, ಆತ್ಮಾನುಸಂಧಾನ ಮಾಡಿಕೊಳ್ಳೋಣ, ಆತ್ಮದೊಂದಿಗೆ ಬೆರೆಯೋಣ. ಧ್ಯಾನ ಎಂದರೆ ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ. ಮನಸ್ಸನ್ನು ಶೂನ್ಯ ಸ್ಥಿತಿಯಲ್ಲಿಡ್ಬೇಕಂದ್ರೆ ಶ್ವಾಸದ ಕಡೆಗೆ ಗಮನ ಬರಬೇಕು. ನಮ್ಮ ಉಸಿರಿನ ಕಡೆಗೆ ನಮ್ಮ ಗಮನ. ಯಾವುದೇ ಮಂತ್ರ, ಜಪ, ಸ್ತೋತ್ರ ಯಾವುದೂ ಬೇಡ ಮಾಸ್ಟರ್. ಕೇವಲ ಉಸಿರಿನ ಕಡೆಗೆ ಗಮನ. ಮಾಸ್ಟರ್ಸ್ ಕಣ್ಣು ಮುಚ್ಚಿದಾಗ ಅನೇಕ ಆಲೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಂದಾಗ ಅದರ ಹಿಂದೆ ಓಡುವುದು ಬೇಡ. ಯೋಚನೆ ಬಂದಾಗ ಉಸಿರಿನ ಕಡೆಗೆ ಗಮನ ಹರಿಸ್ತಾ ಮನಸ್ಸನ್ನು ಪ್ರಶಾಂತಗೊಳಿಸೋಣ. ಮನಸ್ಸು ಯಾವಾಗ ಪ್ರಶಾಂತವಾಗುತ್ತೋ ಅದೇ ಆಲೋಚನಾರಹಿತ ಸ್ಥಿತಿ, ಅದೇ ಧ್ಯಾನ ಸ್ಥಿತಿ. ಧ್ಯಾನ ಎಂದರೆ ಉಸಿರಿನ ಕಡೆಗೆ ಗಮನ, ನಮ್ಮ ಉಸಿರಿನ ಕಡೆಗೆ ನಮ್ಮ ಗಮನ. ಧ್ಯಾನ ಸ್ಥಿತಿಯಲ್ಲಿದ್ದಾಗ ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ಬ್ರಹ್ಮರಂಧ್ರದ ಮೂಲಕ ಇಡೀ ದೇಹವನ್ನು ಪ್ರವೇಶಿಸುತ್ತದೆ. ಹಾಗೂ ಕಣ ಕಣದಲ್ಲಿಯೂ ಕೂಡ ಶಕ್ತಿಯನ್ನು ತುಂಬುತ್ತಾ ಇರುತ್ತೆ ಮಾಸ್ಟರ್ಸ್.
ಆ ಶಕ್ತಿಯನ್ನು ಅನುಭವಿಸೋಣ. ಆ ಶಕ್ತಿಯನ್ನು ಇಡೀ ದೇಹ ಮತ್ತು ಮನಸ್ಸಿಗೆ ತೆಗೆದುಕೊಳ್ತಾ ಇರೋಣ. ಅಷ್ಟು ಆಳವಾದ ಎನರ್ಜಿ ನಮ್ಮ ಇಡೀ ಶರೀರದಲ್ಲಿ ತುಂಬಿರುತ್ತೆ. ವಿಶ್ವಶಕ್ತಿಯ ಮೂಲಕ ಇಡೀ ನಾಡಿ ಮಂಡಲ ಶುದ್ಧವಾಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಕಣ್ಣನ್ನು ಬಿಡಬೇಡಿ. ಕಣ್ಣು ಮುಚ್ಚಿಯೇ ಇರಲಿ. ಮೌನವಾಗಿ ನಮ್ಮೊಳಗೆ ನಾವು ಪ್ರಯಾಣ ಬೆಳೆಸೋಣ. ಚೇತನಾ ಸ್ಥಿತಿಯಿಂದ, ಅರಿವಿನಿಂದ ಉಸಿರಿನ ಕಡೆಗೆ ಗಮನ ಹರಿಸ್ತಾ ಪ್ರಯಾಣ ಬೆಳೆಸೋಣ. ಮೌನವಾಗಿ ಸ್ವಲ್ಪ ಹೊತ್ತು ಪ್ರಯಾಣ ಬೆಳೆಸೋಣ. ರಿಲ್ಯಾಕ್ಸ್ ಯುವರ್ ಮೈಂಡ್, ರಿಲ್ಯಾಕ್ಸ್ ಯುವರ್ ಬಾಡಿ. ವಿಶ್ರಾಂತಿ, ವಿಶ್ರಾಂತಿ. ದೇಹ, ಈ ಮನಸ್ಸಿಗೆ ಧನ್ಯವಾದಗಳನ್ನು ಹೇಳ್ತಾ ಪ್ರಯಾಣವನ್ನು ನಮ್ಮೊಳಗೆ ನಾವು ಮುಂದುವರೆಸೋಣ. ರಿಲ್ಯಾಕ್ಸ್ ಯುವರ್ ಮೈಂಡ್, ರಿಲ್ಯಾಕ್ಸ್ ಯುವರ್ ಬಾಡಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ನಾನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿಯೂ ಅಲ್ಲ. ನಾನು ಆತ್ಮ ಸ್ವರೂಪಿ. ಆತ್ಮದ ಉದ್ಧಾರಕ್ಕಾಗಿ ಧ್ಯಾನ ಮಾಡೋಣ. ಆತ್ಮದ ಸಂತೋಷಕ್ಕಾಗಿ ಧ್ಯಾನ ಮಾಡೋಣ. ಧ್ಯಾನ ಎಂದರೆ ಮನಸ್ಸಿನ ಸ್ನಾನ. ಪ್ರತಿದಿನ ಮನಸ್ಸಿನ ಕೊಳೆಯನ್ನು ತೆಗೆಯುತ್ತಾ ತೆಗೆಯುತ್ತಾ ಹೊಸ ಹೊಸ ಚಿಂತನೆಯನ್ನು ಬಿತ್ತೋಣ. ಜ್ಞಾನವನ್ನು ತುಂಬೋಣ. ರಿಲ್ಯಾಕ್ಸ್ ಯುವರ್ ಮೈಂಡ್, ರಿಲ್ಯಾಕ್ಸ್ ಯುವರ್ ಬಾಡಿ. ವಿಶ್ರಾಂತಿ, ವಿಶ್ರಾಂತಿ.
ನಮ್ಮ ಗಮನ ನಮ್ಮ ಉಸಿರಿನ ಜೊತೆಗೆ ನಮ್ಮಲ್ಲಿ ಅಂತರ್ಪ್ರಜ್ಞೆಯನ್ನು ಬೆಳೆಸ್ತಾ ಹೋಗೋಣ. ಸಂತೋಷ, ಹ್ಯಾಪಿ, ರಿಲ್ಯಾಕ್ಸ್, ಮೌನವಾಗಿ ಉಸಿರಿನ ಕಡೆಗೆ ಗಮನ ಹರಿಸ್ತಾ ಮುಂದುವರಿಯೋಣ.
ನಿಮ್ಮ ಗಮನ ನಿಮ್ಮ ಉಸಿರಿನ ಮೇಲೆ. ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಚಿಯೇ ಇರಲಿ. ಬಿಡಬೇಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮಾಸ್ಟರ್ಸ್, ಕೇವಲ 5 ನಿಮಿಷ ಉಸಿರಿನ ಕಡೆಗೆ ನಿಮ್ಮ ಗಮನ.
ಮಾಸ್ಟರ್ಸ್ ಕೇವಲ 3 ನಿಮಿಷ. ಕೇವಲ 1 ನಿಮಿಷ. ದೇಹ ಸ್ಥಿತಿಗೆ ಬನ್ನಿ ಮಾಸ್ಟರ್ಸ್. ಎಚ್ಚರಿಕೆಯ ಸ್ಥಿತಿಗೆ ಬನ್ನಿ. ನಿಧಾನವಾಗಿ. ಯಾವುದೇ ಗಡಿಬಿಡಿ ಬೇಡ, ಒತ್ತಡ ಬೇಡ. ನಿಧಾನವಾಗಿ ದೇಹ ಸ್ಥಿತಿಗೆ ಬನ್ನಿ. ಎಚ್ಚರಿಕೆಯ ಸ್ಥಿತಿ. ಮನಸ್ಸಿನ ಸ್ಥಿತಿಯಿಂದ ದೇಹದ ಸ್ಥಿತಿ. ನಿಧಾನವಾಗಿ. ನಿಧಾನವಾಗಿ ಮಾಸ್ಟರ್ಸ್ ಎಚ್ಚರಿಕೆಯ ಸ್ಥಿತಿಗೆ ಬನ್ನಿ. 5, 4, 3, 2, 1. ಎಲ್ರು ನಿಧಾನವಾಗಿ ಕಾಲನ್ನು ಬಿಡಿಸಿಕೊಳ್ಳಿ. ಕೈಯನ್ನು ಬಿಡಿಸಿಕೊಳ್ಳಿ. ಎರಡೂ ಕೈಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ ಅದರಿಂದ ಬಂದ ಶಕ್ತಿಯನ್ನು ಕಣ್ಣಿನ ಮೇಲೆ ನಿಧಾನವಾಗಿ ಸ್ಪರ್ಶಿಸಿ. ನಿಧಾನವಾಗಿ ಹಸ್ತಗಳನ್ನು ನೋಡುತ್ತಾ ಮುಖದಲ್ಲಿ ಮಂದಹಾಸ ತುಂಬಿಕೊಳ್ತಾ ಕಣ್ಣುಗಳನ್ನು ಬಿಡಿ. ಮಾಸ್ಟರ್ಸ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಇಲ್ಲಿಯ ತನಕ ನಾವು ಅದ್ಭುತವಾದ ಮೌನ ಧ್ಯಾನವನ್ನು ಮಾಡಿದ್ದೇವೆ. ಈ ಮೌನ ಧ್ಯಾನಕ್ಕೆ ಧನ್ಯವಾದಗಳು. ಅದೇ ರೀತಿ ಪತ್ರಿಜಿ ಗುರುಗಳಿಗೆ, ಪ್ರಕೃತಿ ಮಾತೆಗೆ ಹಾಗೂ ನಮಗೆ ಸಹಕಾರ ಕೊಟ್ಟಂತಹ ನಮ್ಮ ದೇಹಕ್ಕೆ, ಮನಸ್ಸಿಗೆ ಹಾಗೂ ನಿಮಗೆಲ್ಲರಿಗೂ ಕೂಡ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾರಾದ್ರೂ ಅನುಭವ ಶೇರ್ ಮಾಡೋದಿದ್ರೆ ಒಬ್ರಿಗೆ ಅವಕಾಶ ಇದೆ. ಮಾಸ್ಟರ್ಸ್ ಹೇಳ್ಬೋದು. ಅನ್ಮ್ಯೂಟ್ ಮಾಡ್ತೀನಿ.
ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ವಿಶೇಷವಾದ ದಿನ ಆದ್ರಿಂದ ಬೆಳಗ್ಗೆಯಿಂದಾನು ಬೆಳಗಿನ ಜಾವ ಮತ್ತೆ 11 ಗಂಟೆಗೆ ಮಧ್ಯಾಹ್ನ ಇವತ್ತು ತುಂಬಾನೇ ಚೆನ್ನಾಗಿತ್ತು ಸೆಷನ್. ಧ್ಯಾನನೂ ಚೆನ್ನಾಗಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಥ್ಯಾಂಕ್ ಮಚ್. ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಜಯ್ ಸರ್, ವಾಣಿ ಮೇಡಮ್ ಹೋಸ್ಟ್ ಕೊಟ್ಟಿದ್ದಾರೆ. ಓಕೆ. ಎಲ್ರೂ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಈಗ ಮುಂದಿನ ಜ್ಞಾನ ಹಂಚಿಕೆ ಇರುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಧ್ಯಾನ ಇಷ್ಟೋ ತನಕ ಧ್ಯಾನ ಮಾಡಿದ್ವಿ, ಮನಸ್ಸಿಗೆ ಒಂದಿಷ್ಟು ಚೈತನ್ಯ ತುಂಬಿಕೊಂಡಿದ್ವಿ, ಶಕ್ತಿ ತುಂಬಿಕೊಂಡಿದ್ವಿ. ಅದೇ ತೀರ ಈಗ ಶಕ್ತಿ ತುಂಬಿಕೊಂಡಿರೋ ಜಾಗದಲ್ಲಿ ನಮ್ಗೆಲ್ಲ ಒಂಥರ ಬೇಡದಷ್ಟು ಖಾಲಿಯ ಮಾಡ್ಕೊಂಡಿದ್ವಿ ಚಿಂತನೆಗಳನ್ನೆಲ್ಲ. ಆ ಖಾಲಿಯಾಗಿರೋ ಜಾಗಕ್ಕೆ ನಾವು ಒಂದಿಷ್ಟು ಜ್ಞಾನ ಚೈತನ್ಯವನ್ನು ತುಂಬಿಕೊಳ್ಳೋಣ. ಅದಕ್ಕಾಗಿ ನಮ್ಮ ವೇದಿಕೆಗೆ ಆಗಮಿಸಿದಂತಹ ವಾಣಿ ಮೇಡಮ್ ಇವತ್ತು ನಮಗೆ ಜ್ಞಾನ ಹಂಚಿಕೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರು ಇವತ್ತು ಅಂತರ್ಪ್ರಜ್ಞೆ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ವಾಣಿ ಮೇಡಮ್ ನಮ್ಮ ಮಹಾವತಾರ್ ಫೌಂಡೇಶನ್ನಿನ ಹಿರಿಯ ಮಾಸ್ಟರು. ಅನೇಕ ಪುಸ್ತಕಗಳ ಸ್ವಾಧ್ಯಾಯ ಮಾಡಿದ್ದಾರೆ ಹಾಗೂ ಅನೇಕ ಕ್ಲಾಸ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿರೋ ಅಂತವ್ರು. ಅದ್ಭುತವಾದ ಜ್ಞಾನ ಹಂಚಿಕೆ ಇರುತ್ತೆ ಅವ್ರದ್ದು. ಎಲ್ಲ ಮಾಸ್ಟರ್ಸು ವಿಡಿಯೋ ಆನ್ ಮಾಡ್ಕೊಂಡು ಕುತ್ಕೊಳ್ಳಿ. ವಾಣಿ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಬ್ರಹ್ಮಶ್ರೀ ಪತ್ರಿಜಿ, ಮಾತಾಜಿ, ಬಾಬಾಜಿ, ತಂದೆ ತಾಯಿ ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ, ಇಂಥ ಅದ್ಭುತ ಅವಕಾಶ ಕೊಟ್ಟಂತ ರಂಗನಾಥ ಗುರುಜಿಗಳನ್ನು ಸ್ಮರಿಸುತ್ತಾ, ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂಥ ಅದ್ಭುತ ಅವಕಾಶಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳ್ತೀನಿ. ಮಧುರ ಮೇಡಮ್ ಈಗಾಗಲೇ ಹೇಳಿದ ಹಾಗೆ ಅಂತಃಪ್ರಜ್ಞೆ ಹೇಗೆ ನಮ್ಗೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಮೊದ್ಲು ಅಂತಃಪ್ರಜ್ಞೆ ಅಂದ್ರೆ ಏನು ಅನ್ನೋದು ಬೇಕು. ಅಂತಃಪ್ರಜ್ಞೆ ಅಂದ್ರೆ ಇಂಟ್ಯೂಷನ್ ಇಂಗ್ಲಿಷ್ನಲ್ಲಿ. ಹಾಗೇನೆ ಇಲ್ಲಿ ನಮ್ಗೆ ಮನಸ್ಸನ್ನ ದಾಟಿದಾಗ ನಿಮ್ಗೆ ಅಂತಃಪ್ರಜ್ಞೆ ನಮ್ಗೆ ಶುರುವಾಗುತ್ತೆ. ನಿಮ್ಮ ಆತ್ಮದಿಂದ ನಿಮ್ಗೆಲ್ಲ ಪ್ರಶ್ನೆಗೂ ಉತ್ತರ ಸಿಗ್ತಾ ಇರುತ್ತಿಲ್ಲಿ. ಆಧ್ಯಾತ್ಮಿಕ ಮಾತ್ರ ಅಲ್ಲದೆ ಪ್ರತಿಯೊಂದು ವಿಷಯಕ್ಕೂ ಕೂಡ, ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ನಿಮ್ಮ ಆತ್ಮದ ಧ್ವನಿ ನಿಮ್ಗೆ ಕೇಳಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಪ್ರತಿಯೊಬ್ರು ಕೂಡ ಇಲ್ಲಿ ಮನಸ್ಸಿನಿಂದ ಜೀವನವನ್ನ ಪ್ರಾರಂಭಿಸ್ತಾ ಇದೀವಿ, ಆಪರೇಟ್ ಮಾಡ್ತಾ ಬರ್ತಾ ಇದೀವಿ. ಈಗ ನೀವು ಗಮನಿಸಿ, ಚಿಕ್ಕದ್ರಲ್ಲಿ ನಮಗೆ ಭಾವನೆಗಳಿರುತ್ತೆ, ಅದು ಎಥಿರಿಕ್ ಬಾಡಿ. ಅದರಲ್ಲಿ ಒಂದು ಬ್ಲೂ ಪ್ರಿಂಟ್ ಇರುತ್ತೆ, ಅಂದ್ರೆ ಎಲ್ಲ ಪ್ಲಾನ್ ಪ್ರಕಾರ ಇದು ಇಷ್ಟು ಹೀಗಿರ್ಬೇಕು ಅನ್ನೋದು ಇರುತ್ತೆ. ನಾವು ಮೊದಲು ಶ್ವಾಸವನ್ನ ತೆಗೆದುಕೊಂಡು ಪ್ರಾರಂಭಿಸಿದ ನಂತರ 7 ವರ್ಷದವರೆಗೂ ಕೂಡ ನಾವು ವಿಶ್ವಮಾನವರಾಗೇ ಇರ್ತಾರೆ ಮಕ್ಕಳು. ಗಮನಿಸಿ ನೀವು, ಮಕ್ಕಳಿಗೆ ದೊಡ್ಡದು ಚಿಕ್ಕದು ಹಿರಿದು ಕಿರಿದು ಯಾವ ಭೇದ ಭಾವ ಇಲ್ಲ ಅಲ್ಲಿ. ಅಷ್ಟು ಚೆನ್ನಾಗಿ ಅವರು ಎಲ್ಲವನ್ನೂ ಪ್ರೀತಿಯಿಂದಲೇ ಸ್ವಾಗತಿಸ್ತಾ, ಬದುಕು ಹೇಗಿತ್ತೆ ಹಾಗೆ ಓಪನ್ ಅಪ್ ಆಗೇ ಇರ್ತಾರೆ ಅವರು. ಆದ್ರೆ ಗಮನಿಸಿ, ಹಾಗಿದ್ದ ಮಗುವನ್ನ ಯಾರು ಸಂಕುಚಿತಗೊಳಿಸೋದು, ವಿಶ್ವಮಾನವನನ್ನ ಯಾರು ಅಲ್ಪಮಾನವನ್ನಾಗಿ ಮಾಡೋದು ಅನ್ನೋದನ್ನ ನಾವು ಒಮ್ಮೆ ಯೋಚನೆ ಮಾಡಿದ್ರೆ, ಆ ಮುಗ್ಧತೆ, ಸತ್ಯಸಂಧತೆ, ಪ್ರಾಮಾಣಿಕತೆ ಎಲ್ಲವನ್ನು ನಾವೇ ಹಂತ ಹಂತವಾಗಿ ಪ್ರಸ್ತುತ ಬದುಕಿಗೆ ನಾವು ಇದ್ ಮಾಡ್ತಾ ಹೋಗ್ತೀವಿ. ಆ ಮಗು ಸತ್ಯನೇ ಹೇಳ್ತಿರುತ್ತೆ, ಅಪ್ಪ ಎಲ್ಲಿದಾರಪ್ಪ ಅಂತ ಪಕ್ಕದ ಮನೆಯವ್ರು ಬಂದು ಕೇಳಿದ್ರೆ, ಅಪ್ಪ ಅಲ್ಲಿ ಟಿವಿ ನೋಡ್ತಾ ಇದ್ದಾರೆ ಅಂತಲೇ ಹೇಳೋ ಮನ್ಸಿರುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಪ್ರಿಪೇರ್ ಮಾಡ್ತೀವಿ ಮಗುನ, ಏಯ್ ಅಪ್ಪ ಇಲ್ಲ ಅನ್ನು, ಅಮ್ಮ ತಲೆನೋವು ಅಂತ ಮಲಗಿದ್ದಾರೆ ಅಂತ ಹೇಳು. ಆ ಮಗುಗೆ ಹೌದು, ಸಮಯ ಸಂದರ್ಭಕ್ಕೆ ನಾನೀಗೆ ಸುಳ್ಳು ಹೇಳಿದ್ರಲ್ಲಿ ತಪ್ಪಿಲ್ಲ, ಅಪ್ಪ ಅಮ್ಮನೇ ಹೇಳ್ತಿದ್ದಾರೆ ಅಂದ್ರೆ ಅಪ್ಪ ಅಮ್ಮನೇ ದೇವ್ರು ಮಕ್ಕಳಿಗೆ ಅನ್ನೋ ಭಾವನೆ ಬರುತ್ತೆ. ಆಗ ಆ ಮಗು ಹೀಗೆ ಸಂದರ್ಭಕ್ಕನುಗುಣವಾಗಿ ನಾನು ಸುಳ್ಳು ಹೇಳೋದ್ ತಪ್ಪಿಲ್ಲ, ಕಳ್ತನ ಮಾಡೋದ್ ತಪ್ಪಿಲ್ಲ, ಮೋಸ ಮಾಡೋದ್ ತಪ್ಪಿಲ್ಲ, ಭ್ರಷ್ಟಾಚಾರ ತಪ್ಪಿಲ್ಲ ಅನ್ನೋದನ್ನ ನಾವೇ ಹಂತ ಹಂತವಾಗಿ ಫೇಡ್ ಮಾಡ್ತಾ ಹೋಗ್ತೀವಿ ಇಲ್ಲಿ. ಅಂದ್ರೆ ಯಾವುದೇ ಭಿನ್ನ ಭೇದ ಯೋಚನೆಗಳಿಲ್ಲದ ಮುಕ್ತ ಮನುಷ್ಯನನ್ನ, ದೇವ ಮಾನವನಾಗ್ತಕ್ಕಂಥವನನ್ನ ನಾವ್ ಹೀಗ್ ಮಾಡ್ತಾ ಇದೀವಿ. ಅದ್ರ ಬದಲು 5 ವರ್ಷದಿಂದಲೇ ನೀವು ಧ್ಯಾನವನ್ನ ಪ್ರಾರಂಭಿಸಿದ್ರೆ ಆ ಮಗು ದೇವ ಮಾನವ,
ಬ್ರಹ್ಮರ್ಷಿ ಆಗ್ತಾನೆ, ಅವನು ದೇವರ್ಷಿ ಆಗ್ತಾನೆ. ಅದರಿಂದ ಶುದ್ಧ ಮನಸ್ಸಿನ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇಲ್ಲಿ ಮನಸ್ಸಿನಲ್ಲಿ ನಾವು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋ ಭಾಗಗಳನ್ನ ನೋಡ್ತೀವಿ. ನಾವು ಯಾವಾಗ ಹೊರಗಡೆಯಿಂದ ತೆಗೆದುಕೊಳ್ತಾ ಬರುತ್ತೆ ಆಗ ನಮ್ಮೊಳಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೊಳಗಡೆ ಏನ್ ನಡೀತಾ ಇದೆ, ನಾನು ನಿಜವಾಗಿ ಏನು, ನಾನು ಭೂಮಿಗೆ ಬಂದಂತ ಉದ್ದೇಶ ಏನು, ನಾವು ಈ ಮನಸ್ಸನ್ನ ದಾಟ್ಬೇಕು, ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ. ಇಲ್ದಿದ್ರೆ ಏನಾಗುತ್ತೆ, ನಮ್ಮೊಳಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಧ್ಯಾನದಿಂದ ಈ ಮನಸ್ಸಿನಿಂದ ನಾವು ಬಿಡುಗಡೆ ಆಗ್ತೀವಿ. ನಿಜವಾಗ್ಲೂ ನಮ್ಮ ಶತ್ರು ಯಾರು ಗೊತ್ತಾ? ನಮ್ಮ ಮನಸ್ಸೆ. ಸಲ್ಲದಕ್ಕೆ ಯೋಚನೆ ಮಾಡ್ತಾ, ಕ್ಷಣಿಕ ಆಸೆಗಳಿಗೆ ಬದುಕನ್ನ ಹಾಳು ಮಾಡ್ತಾ. ನೋಡಿ, ಈಗ 3 ಇಂಚಿನ ನಾಲಿಗೆಗಾಗಿ 6 ಅಡಿ ಶರೀರನೇ ಹಾಳು ಮಾಡ್ಕೊಳ್ತೀವಿ. 3 ಇಂಚಿನ ನಾಲಿಗೆಯ ಮಾತಿನ ಚಪಲಕ್ಕಾಗಿ ಎಷ್ಟೋ ಸಂಬಂಧಗಳು ಹಾಳಾಗ್ತಾ ಇದೆ. ದುಡುಕಿ ಮಾತಾಡ್ತಾ ಇದೀವಿ. ಮೌನವಾಗಿದ್ರೆ ಎಲ್ಲೂ ಏನು ತೊಂದ್ರೆ ಬರ್ದ ಹಾಗೆ ಇರ್ಬೋದಲ್ವಾ? ಹಾಗೆ ನಾವು ಧ್ಯಾನ ಮಾಡ್ತಾ ಹೋದಾಗ ಈ ಯೋಚನೆಗಳನ್ನ ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಹೋದಾಗ ಈ ತಿರುಪ್ತಿ, ನಾವು ಹಾಸನಾಂಬ ದೇವಸ್ಥಾನವನ್ನ ನೋಡಿದ್ರೆ ಎಷ್ಟು ಸ್ಪೀಡಾಗಿ ಕಳಿಸ್ತಾರೆ ಅಂದ್ರೆ, ನಾವು ಅಷ್ಟು ಕ್ಯೂ ನಿಂತು ಬಂದಿರ್ತೀವಿ. ದೇವ್ರ ಬಂದ ತಕ್ಷಣ ಜರ್ಗಂಡಿ ಜರ್ಗಂಡಿ ಅಂತ ಅಲ್ಲಿ ಕಳಿಸ್ತಾರಲ್ಲ, ಜರ್ಗಿ ಜರ್ಗಿ ಅಂತ. ಹಾಗೆ ನಾವು ಕೂಡ ಈ ಮನಸ್ಸಿನ ಭಾವನೆಗಳನ್ನ ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಆಗ ನಮ್ಮೊಳಗಿರುವ ಪ್ರಾಣ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಹೋದಾಗೆ ಆ ಮನಸ್ಸನ್ನ ನಾವು ದಾಟ್ಬೋದು. ಆಗ ಅಂತಃಪ್ರಜ್ಞೆ ಅಂದ್ರೆ ಒಳ ಮನಸ್ಸು, ಇಂಟ್ಯೂಷನ್ ಪವರ್ ಶುರುವಾಗುತ್ತೆ. ನಿಮ್ಮ ಆತ್ಮದಿಂದ ಪ್ರತಿಯೊಂದಕ್ಕೂ ಕೂಡ ಉತ್ತರ ಸಿಗುತ್ತೆ. ಆತ್ಮಧ್ವನಿ ಕೇಳಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು 24 ಗಂಟೆನೂ ಕೇಳಿಸುತ್ತೆ. ವರ್ಷದ 365 ದಿನ ಕೂಡ ಕೇಳಿಸಲು ಪ್ರಾರಂಭ ಆಗುತ್ತೆ. ಅಂತಃಪ್ರಜ್ಞೆ ಕೆಲಸ ಮಾಡ್ತಾ ಹೋಗುತ್ತೆ. ಯಾವಾಗ ಬೇಕಾದಾಗ ನೀವು ತುಂಬಾ ಅನಿವಾರ್ಯ ಆದಾಗ ಒಂದೊಂದು ಸಂದರ್ಭಕ್ಕೆ ಅನುಗುಣವಾಗಿ ನೀವು ಮನಸ್ಸನ್ನ ಬಳಸ್ಕೊಳ್ತಾ ಹೋಗ್ಬೋದು. ಈಗ ಇಂಟ್ಯೂಷನ್ ಪವರ್ ಅನ್ನ ನಾವು ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಈಗ ಉದಾಹರಣೆ, ನೀವೇನೇ ಮಾತಾಡ್ಬೇಕಾದ್ರು, ನಾನು ಏನನ್ನ ಮಾತಾಡ್ಬೇಕು, ನಾನು ಮಾತಾಡೋದು ಎಷ್ಟು ಸರಿ, ಹೇಗ್ ಮಾತಾಡ್ಬೇಕು, ನನ್ನ ಮಾತು ಸತ್ಯವಾದದ್ದ, ನಾನ್ ಮಾತಾಡದ್ದು, ನಾನು ಹೇಳ್ತಿದ್ದೀನಲ್ಲ ಅವ್ರಿಗೇನಾದ್ರೂ ಉಪಯೋಗ ಇದೆಯಾ, ಇಲ್ಲ ನನಗೇನಾದ್ರೂ ಉಪಯೋಗ ಇದೆಯಾ, ಇವೆಲ್ಲ ಪ್ರಶ್ನೆನ ಹಾಕೊಂಡು ನಾವು ಮಾತಾಡಿದ್ರೆ, ನಾವು ಇವತ್ತು ಮಾತಾಡ್ತಾ ಇದೀವಲ್ಲ ಪ್ರತಿನಿತ್ಯ, ಅದರಲ್ಲಿ 10% ಮಾತು ಕೂಡ ಬೇಕಾಗಲ್ಲ. ಗಮನಿಸಿ. ಹಾಗೆ ನಾವು ಅಕ್ಕಪಕ್ಕದವ್ರ ಜೊತೆ ಫೋನ್ನಲ್ಲಿ, ಈಗ ನಾನು ಗಮನಿಸಿದ ಹಾಗೆ ನೇರವಾಗಿ ಸಿಕ್ಕಿದಾಗ ಸೈಲೆಂಟ್ ಆಗಿ ಕೂತು ನಮ್ಮ ಫೋನಲ್ಲಿ ನಾವೇ ಮುಳುಗಿರ್ತೀವಿ. ಆದ್ರೆ ಫೋನ್ ಎತ್ಕೊಂಡು ಅವ್ರ ಊರಿಗೆ ಹೋದ್ಮೇಲೆ ಫೋನ್ ಮಾಡ್ತೀವಿ. ತಲುಪಿದ್ರ ಊರಿಗೆ, ಎದುರುಗಡೆ ಇದ್ದಾಗ ಇಲ್ಲದ ಮಾತೆಲ್ಲ ಫೋನಲ್ಲಿ ಬರುತ್ತೆ. ಆಗ ಅನ್ಸುತ್ತೆ, ನಿಜವಾಗ್ಲೂ ಫೋನ ಇಲ್ಲಿ ಮಾತಾಡ್ತಾ ಇರೋದು ನಾವು ಅಂತ. ಹಾಗೆ ಮಾತಾಡ್ಬೇಕಾದ್ರೆ ಈ 3ನೇ ಯೋಚನೆ ಮಾಡ್ಬೇಕು. ನನ್ಗೆ ಅವ್ರಿಗೆ ಏನಾದ್ರೂ ಉಪಯೋಗ ಇದೆಯಾ, ನಾನು ಮಾತಾಡ್ತಾ ಇರೋದು ನಿಜವಾಗ್ಲೂ ಸತ್ಯವಾದ ವಿಚಾರನ ಅಂತ. ಹಾಗೆ ಕೆಲಸವನ್ನು ಕೂಡ ನಾನು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ನೋದನ್ನ ನಾವು ಮನಸ್ಸನ್ನ ಉಪಯೋಗಿಸಕ್ಕಿಂತ ಮೊದಲು ಈ ಮನಸ್ಸನ್ನ ಹೋಲ್ಡ್ ಮಾಡ್ಬಿಡ್ಬೇಕು. ಆಗ ಒಳಗಿನಿಂದ ಒಂದು ಗೈಡೆನ್ಸ್ ಬರುತ್ತೆ ನಿಮ್ಗೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಮೈಂಡ್ ಅನ್ನ ಯೂಸ್ ಮಾಡ್ಬಿಡ್ತೀವಿ ಮೊದ್ಲು. ಈ ತರ ಮಾಡ್ಬಹುದು, ಅಲ್ಲ ಅವ್ರು ಯಾರೋ ಹೇಳಿದ್ರು, ಅವ್ರ ಮನೆ ಪಕ್ಕದ ಮನೇಲಿ ಹಾಗೆ ಹೇಳಿದ್ದಾರೆ, ಹಾಗೆ ಮಾಡ್ಬೋದಲ್ವಾ, ನನ್ನ ಕೊಲೀಗ್ಸ್ ಹೇಳಿದ್ರ ಆ ತರ, ಹಾಗೇನೆ ನಾನು ಎಲ್ಲೋ ಓದಿದ್ದೆ ನೆನಪು ಹಾಗೆ ಅಂತ. ಇದೆಲ್ಲ ಮನಸ್ಸಿನ ಆಕರ್ಷಣೆಗಳು. ಮನಸ್ಸು ಪ್ರತಿ ಕ್ಷಣ ಹೊರಗಿನ ಆಕರ್ಷಣೆಗೆ ಬಯಸ್ತಾ ಇರುತ್ತೆ. ಉದಾಹರಣೆ, ನೀವು ಬೇಕರಿ ಮುಂದೆ ಹೋಗ್ತಾ ಇದ್ರೆ ನಿಮ್ ಮನಸ್ಸು ಹೇಳುತ್ತೆ, ನೋಡಲ್ಲಿ ಬೇಕರಿ ಮುಂದೆ ಎಷ್ಟು ಜನ ತಿಂತಾ ಇದಾರೆ, ಅದನ್ನ ನಾನು ಅವ್ರಿಗೆಲ್ಲ ಇಲ್ಲದ್ ನನ್ನೊಬ್ಬನಿಗೆ ಏನಾಗುತ್ತೆ, ಇವತ್ತು ಒಂದು ದಿವಸ ತಿಂದ್ರೆ ಏನಾಗುತ್ತೆ. ಇದು ಮನಸ್ಸು. ನಿಮ್ಮ ಅಂತಃಶಕ್ತಿ ಹೇಳ್ತಾ ಇರುತ್ತೆ, ಇದು ತಪ್ಪು, ಅಲ್ಲಿ ಇರ್ತಕ್ಕಂಥ ಯಾವ ಅಂಶನೂ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದ್ರ ಬದಲು ನಡಿ ಮುಂದೆ ಹಣ್ಣಿನ ಮಾರುಕಟ್ಟೆ ಇದೆ, 1 kg ಹಣ್ಣು ತಗೊಂಡು ಹೋಗೋಣ, ಮನೆಯವರೆಲ್ಲ ತಿನ್ನೋಣ. ಆದ್ರೆ ಮನಸ್ಸು ನೋಡಿ, ಮನಸ್ಸಿಗೂ ಅಂತಃಶಕ್ತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಹಾಗೆ ಮಾಡ್ತಾ ನಾವು ಮೈಂಡ್ ಅನ್ನ ಆಪರೇಟ್ ಮಾಡೋಕೆ ಶುರು ಮಾಡ್ತೀವಿ. ಮನಸ್ಸು ಹೇಳ್ದಂಗೆ ಕೇಳ್ತಾ ಹೋಗ್ತೀವಿ. ಅದಕ್ಕೆ ಮನಸ್ಸನ್ನ ಹೇಳೋದು ತುಂಬಾ ಚಂಚಲ.
ಈ ಮನಸ್ಸಿನ ಮಾತನ್ನ ಕೇಳ್ಬೇಡ. ನಮಗ್ ನಾವೇ ಎಷ್ಟೋ ಸಲ ಅಂತೆ, ಮನಸ್ಸೇ ತಾಳ್ಮೆ ಹೊಂದು, ನೀನ್ ಸುಮ್ನಿರು ಹಂಗಾಡ್ಬೇಡ, ಅವ್ರು ಯಾರೋ ಜಗಳಾಡ್ತಿದ್ದಾರೆ, ನಾನ್ ಹಾಗಾಡದ್ ಬೇಡ, ನಮ್ಮ ಅಂತಃಶಕ್ತಿ ನಮ್ಗೆ ಹೇಳ್ತಾ ಇರುತ್ತೆ. ಆದ್ರೂ ಅವ್ರಷ್ಟು 10 ಮಾತಾಡಿದಾರೆ, ನಾನು ಒಂದು ಮಾತಾರು ಎದುರಾಡ್ಬಾರ್ದ, ನಾನು ಒಂದ್ ಏಟಾರು ಹಾಕ್ಬಾರ್ದ ಅಂತ ಮನಸ್ಸು ಹೋಗುತ್ತೆ. ಹಾಗೆ ಒಳಗಿನಿಂದ ಏನು ಗೈಡೆನ್ಸ್ ಬಂದಿಲ್ಲ ಅಂತ ಸಂದರ್ಭ ಬಂದಾಗ ನಮ್ಮ ಮನ್ಸನ್ನ ಯೂಸ್ ಮಾಡೋಣ. ಆದ್ರೆ ನಮ್ಮ ಭಾವನೆಗಳನ್ನ ಗಮನಿಸ್ಬೇಕು. ಕೊಚ್ಚಿ ಮೇಲೆ ಕಲ್ಲೆಸ್ರೆ ಹಾರದ್ ನಮ್ಗೇನೆ. ಅವನು ಯಾರೋ ಏನೋ ಮಾಡ್ತಾ ಇದ್ದಾನೆ ಅಂತ ನಾನ್ ಯಾಕೆ ಹಂಗ್ ಮಾಡ್ಬೇಕು? ಇವತ್ತು ಅವನ್ ಗೆಲ್ಬಹುದು, ಅವನ ಗೆಲುವು ಶಾಶ್ವತನ? ಹೀಗೆ ನಾವು ಮನಸ್ಸು ಮತ್ತು ಇಂಟ್ಯೂಷನ್ ಅಂದ್ರೆ ಅಂತಃಶಕ್ತಿಯ ಮಧ್ಯೆ ಬರ್ತಕ್ಕಂಥದ್ದು ಈ ಫೀಲಿಂಗ್ಸ್ಗಳು. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಎಷ್ಟು ಮಾಡಬಾರ್ದು, ಯಾವಾಗ ಮಾಡ್ಬೇಕು ಅನ್ನೋದನ್ನ, ಯಾವ ಕಡೆ ಡೈರೆಕ್ಷನ್ ಹೋಗ್ಬೇಕು, ಈ ಪ್ರತಿಯೊಂದನ್ನು ಕೂಡ ಇಂಟ್ಯೂಷನ್ ನಮ್ಗೆ ಹೇಳುತ್ತೆ. ಅಂದ್ರೆ ನಮ್ಮ ಫೀಲಿಂಗ್ಸ್ ನಮ್ಗೆ ಹೇಳುತ್ತೆ. ಅದ್ ಗಮನಿಸ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ನಮ್ ಜೀವನ ಬದಲಾವಣೆ ಆಗುತ್ತೆ. ಹೀಗೆ ನಾವು ಈಗ ಧ್ಯಾನಕ್ಕೆ ಬಂದ್ಮೇಲೆ ನೀವೇ ಹೇಳ್ತಾ ಇರ್ತೀರ, ನಾನು ಮೊದಲಿಗಿಂತ ಯೋಚನಾ ಸ್ಥಿತಿ ಬದಲಾಗಿದೆ, ಮಾತಿನ ರೀತಿ ಬದಲಾಗಿದೆ, ನನ್ನ ಜೀವನ ಶೈಲಿ ಬದಲಾಗಿದೆ ಅಂತ ಹೇಳ್ತಾ ಇರ್ತೀರಾ. ಅಂದ್ರೆ ನಾವೀಗ ಎಲ್ಲವನ್ನೂ ನಮ್ ಮನಸ್ಸಿಗೆ ತಕ್ಷಣ ಈಗ ಅದೇ ಆಸೆ ಬರುತ್ತೆ, ಅದೇ ವರ್ತನೆ ಬರುತ್ತೆ. ಆದ್ರೆ ತಕ್ಷಣ ನಾವು ಒಳಗಡೆ ಮತ್ ಕೊಡ್ತಾ ಇದೀವಿ ಅದನ್ನ, ಸರಿನಾ ತಪ್ಪಾ, ಇಲ್ಲ ನಿಲ್ಲು, ಅದಲ್ಲ, ಅದು ಹಿಂದೆ ನಾನಿದ್ದು, ಇವತ್ ನಾನಿರೋದು ಹೀಗೆ ಅಂತ ಅಂತಃಶಕ್ತಿಗೆ ಕೆಲಸ ಕೊಟ್ಟಾಗ ಅಂತಃಶಕ್ತಿಯಿಂದ ಒಂದು ಉತ್ತರ ಬರ್ತಾ ಇದೆ. ಅದನ್ನ ನಾವು ಬಳಸ್ತಾ ಹೋಗ್ತೀವಿ. ಹಾಗೆ ಹೋದ್ರೆ ಜೀವನ ನಿಜವಾಗ್ಲೂ ಇದಕ್ಕಿಂತಲೂ ಇನ್ನು ಮುಂದೆ ಸುಂದರಮಯ ಆಗುತ್ತೆ. ಈಗ ಆಧ್ಯಾತ್ಮಿಕ ಪಯಣ ಕೂಡ ಸುಲಭ ಆಗ್ತಾ ಹೋಗುತ್ತೆ. ಮೌನವಾಗಿರೋದು, ಸ್ಥಿತ ಪ್ರಜ್ಞನಾಗಿರೋದು, ಯಾರ ಬಗ್ಗೆನೂ ಅನಾವಶ್ಯಕವಾಗಿ ಟೀಕೆಗಳಿಲ್ದೇ ಇರೋದು. ಆಗ ಮನಸ್ಸು ತನ್ನ ಪಾಡಿಗೆ ತಾನು ಕೂಲ್ ಆಗಿರುತ್ತೆ. ಬಂದದ್ದನ್ನ ವಾಸ್ತವಿಕವಾಗಿ ಯೋಚನೆ ಮಾಡುತ್ತಾ ಒಪ್ಕೊಳ್ತಾ ಹೋಗುತ್ತೆ. ಸ್ವೀಕಾರ ಮನೋಭಾವ ಬರುತ್ತೆ. ಈಗ ಉದಾಹರಣೆ, ಈ ಧ್ಯಾನಕ್ಕೆ ಬರ್ದಂತ ಹಿಂದಿನ ಸ್ಥಿತಿ ಆಗಿದ್ರೆ, ನನಗೀಗ ಟ್ರಾನ್ಸ್ಫರ್ ಆಗಿದ್ದು ಹಾಸನಿಂದ ಚಿಕ್ಕಮಂಗ್ಳೂರು. ಪ್ರತಿದಿನ 60 ಕಿಲೋಮೀಟರ್ ಜರ್ನಿ ಮಾಡ್ಬೇಕು. ಹಿಂದಿನ ನಾನು ಆಗಿದ್ರೆ ನಾನ್ ನಿಜವಾಗ್ಲೂ ಪ್ರತಿನಿತ್ಯ ಅಳ್ತಾ ಇದ್ದೆ. ನಾನ್ ನೋಡು ದಿನ 1.5 ಗಂಟೆ ಜರ್ನಿ ಮಾಡ್ಬೇಕು, ಏನ್ ಕರ್ಮ, ಪುಣ್ಯ ಮಾಡಿದಾರೆಲ್ಲ ಇಲ್ಲೇ ಹಾಸನಲ್ಲೇ ಇದ್ದಾರೆ. ನನಗ್ ನೋಡು, ಇದು ನನ್ನ ಹಣೆ ಬರನೆ ಇಷ್ಟು, ಹಾಗೆ ಹೀಗೆ ಅಂತ ನೆಗೆಟಿವ್ ತುಂಬ್ಕೊಂಡು ನನ್ನ ಜೊತೆರ್ಗೂ ಅದನ್ನೇ ಹಂಚಿದ್ ಮಾಡ್ತಿದ್ದೆ. ನಾನು ಧ್ಯಾನಕ್ಕೆ ಬಂದಾಗ್ಲಿಂದ ರಿಯಲಿ ನಾನು ಟ್ರಾನ್ಸ್ಫರ್ ಆ ದಿವಸದಿಂದಲೂ ನಾನು ಖುಷಿಯಾಗಿದ್ದೀನಿ. ಬಟ್ ನನಗೆ ಈಗ ಸಿಕ್ಕಿರೋದು ಇದು ಚಿಕ್ಕಮಂಗ್ಳೂರು. ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ, ಸ್ವೀಕಾರ ಮಾಡಿದ್ದೀನಿ. ಇಲ್ಲಿ ನಾನು ಎಷ್ಟು ಖುಷಿಯಾಗಿರ್ಬೋದು. ಜರ್ನಿನಲ್ಲೂ ನಾನು ಎಷ್ಟು ಆ ಜರ್ನಿನಲ್ಲೇ ನಾನು ಆಕ್ಯುಪ್ರೆಷರ್ ಪಾಯಿಂಟ್ಗಳನ್ನ ಆಕ್ಟಿವೇಟ್ ಮಾಡೋದಿರ್ಬೋದು, ಸಾಧ್ಯವಾದಾಗ ಪ್ರಾಣಾಯಾಮ ಮಾಡೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ಇದಕ್ಕೆ ನಾನು ಮನಸ್ಸನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀನಿ. ಇದು ಈ ಶಕ್ತಿ, ಅಂತರ್ ಪ್ರಜ್ಞೆಯ ಒಂದು ಸಾಮರ್ಥ್ಯ. ಇದನ್ನ ಹೀಗೆ ನಾವು ಬಳಸ್ತಾ ಹೋಗ್ಬೇಕು. ಹೀಗೆ ಎಲ್ಲ ಕೆಲ್ಸವನ್ನ ನಾವು ಹೀಗೆ ಎಲ್ಲದಕ್ಕೂ ಈ ಅಂತಃಪ್ರಜ್ಞೆನ ನೀವು ಬಳಸ್ತಾ ಗಮನಿಸ್ತಾ ಹೋಗಿ, ಹೀಗೆ ಬದುಕು ಎಷ್ಟು ಸ್ವಾರಸ್ಯವಾಗಿರುತ್ತೆ. ಎಲ್ಲವನ್ನು, ಮಕ್ಕಳ ಒಂದು ರಿಸಲ್ಟ್ ಇರ್ಬೋದು, ಮಕ್ಕಳ ಕೆಲಸ ಇರ್ಬೋದು, ಅದು ಸಿಕ್ಕಿದೆ, ಅದನ್ನ ಬದಲಾಯಿಸ್ಲಿಕ್ಕೆ ಆಗಲ್ಲ. ವಾಸ್ತವ ನಮ್ಗೆ ಈ ಪ್ರೆಸೆಂಟ್ ಟೆನ್ಸ್ ಏನಿದೆ, ಪಾಸ್ಟ್ ಫ್ಯೂಚರ್ ಬೇಡ ನಮ್ಗೀಗ. ಈ ಸಿಕ್ಕಿರೋದ್ರಲ್ಲಿ ತೃಪ್ತಿ ಬಿಡೋಣ, ಬದುಕು ಸಾಗುತ್ತಲ್ವಾ ಅಂತ ಹೇಳಿ ಹೋದ್ರೆ ಸನ್ನಿವೇಶ, ದಿಕ್ಕುಗಳು ಒಮ್ಮೊಮ್ಮೆ ಸರಿ ಅಥವಾ ತಪ್ಪಾಗಬಹುದು ಅನ್ನೋ ಗೊಂದಲ ಇದೆ. ಅಂದ್ರೆ ಮನಸ್ಸಿನ ಮಾತನ್ನ ಕೇಳ್ತಾ ಇದ್ದೀರಾ ಅಂತ ಅರ್ಥ. ನೀವು ಅದ್ ಮಾಡ್ಬೇಕಾ, ಇದ್ ಮಾಡ್ಬೇಕಾ, ನಾನ್ ಧ್ಯಾನ ಮಾಡ್ಲಾ, ಟಿವಿ ನೋಡ್ಲಾ, ವಾಕಿಂಗ್ ಹೋಗ್ಲಾ, ಪಕ್ಕದ ಮನೆಯವ್ರ ಜೊತೆ ಹಾಗೆ ಧಾರಾವಾಹಿ ವಿಚಾರ ಮಾತಾಡ್ಲಾ, ಈ ಗೊಂದಲ ಇದೆ ಅಂದ್ರೆ ಅದ್ ನಿಮ್ ಮನಸ್ಸಿನ ಮಾತು. ಇಲ್ಲ, ನೀನು ಧ್ಯಾನ ಮಾಡು, ಅದರಿಂದ ನಿನ್ಗೆ ಏನೋ ಉಪಯೋಗ ಇದೆ, ಹೋಗು 1 ಗಂಟೆ ವಾಕ್ ಹೋಗ್ಬಾ, ನಿನ್ ಶರೀರಕ್ಕೆ ಅದು ಏನೋ ಒಂದು ಒಳ್ಳೇದನ್ನು ಮಾಡುತ್ತೆ, ಇದು ಅಂತಃಶಕ್ತಿ. ಹೀಗೆ ಮನ್ಸನ್ನ ಮಾತಿಗೂ ಅಂತರ್ ಶಕ್ತಿ, ಅಂತರ್ದೃಷ್ಟಿ, ಇದು ಇಂಟ್ಯೂಷನ್ ಇರ್ತಕ್ಕಂಥ ವ್ಯತ್ಯಾಸ ಆಗುತ್ತೆ. ಹೀಗೆ ಕೆಲಸ ಮಾಡ್ಕೊ ಅನ್ನೋದನ್ನ ಇಂಟ್ಯೂಷನ್ ಹೇಳ್ಬೇಕು. ಹೌದಾ? ಓಕೆ. ಈಗ ಮೇಡಮ್, ಈಗ ಓಕೆ.
ಈಗ ಮಾಡ್ತಾ ಹೋಗ್ಬೇಕು. ಇದನ್ನ ಇನ್ನರ್ ಕ್ಯಾಂಪಸ್ ಅಂತ ಹೇಳ್ತೀವಿ, ಆಟೋ ವಾಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಳ ಪಯಣ, ಅಂದ್ರೆ ನಮ್ಗೆ ಅರಿವಿಲ್ದೇನೆ ಅಲ್ಲಿಗೆ ಹೋಗೋದು, ಅಲ್ಲಿ ಕೂರೋದು ಇದಾಗುತ್ತೆ. ಈ ಮನಸ್ಸು ಯಾವಾಗ್ಲೂ ಬರೀ ಅದು ಖುಷಿ ಸಂತೋಷನೇ ಬೇಕು. ಯಾರ ಮನಸ್ಸು ಕಷ್ಟಪಡು ಅಂತ ಹೇಳುತ್ತೆ, ಯೋಗಾಸನ ಮಾಡು ಅನ್ನುತ್ತಾ, ಕಹಿ ಪದಾರ್ಥಗಳನ್ನ ತಿನ್ನು ಅಂತ ಹೇಳುತ್ತಾ, ಮನಸ್ಸನ್ನ ನಿಗ್ರಹಿಸಿ ನೀನು ಕೂರು ಅಂತ ಎಲ್ಲೂ ಕೂಡ ಇರಲ್ಲ. ಆದ್ರಿಂದ ಅಲೋ ಇಟ್ ಫ್ಲೋ ಅನ್ನೋದನ್ನ ನಾವು ಅವಕಾಶ ಮಾಡ್ಕೊಡ್ತಾ ಹೋಗ್ಬೇಕು. ಹೀಗೆ ಗಾಬರಿ ಇರಬಾರ್ದು, ತೀರ್ಮಾನ ತಗೋಬೇಕು. ಕಣ್ಣು ಮುಚ್ಚಿ ಒಳಗಡೆ ಏನಾದ್ರೂ ಬರ್ತಾ ಇದೆಯಾ ಅಂತ ಪ್ರಾಕ್ಟೀಸ್ ಮಾಡಿದ್ರೆ ಸರಿಯಾದಂತಹ ಈ ಗೈಡೆನ್ಸ್ ಬರುತ್ತೆ ನಿಮ್ಗೆ. ಹೊರಗಡೆ ಏನೇನಿದೆ, ಅಂಡ ಪಿಂಡ ಜ್ಞಾನ ಎಲ್ಲ ನಿಮ್ಮ ಮನಸ್ಸಲ್ಲೇ ಇದೆ, ನಮ್ಮೊಳಗಿದೆ. ಆದ್ರೆ ಹೊರಗೆ ಎಲ್ಲ ಉತ್ತರವನ್ನ ಹುಡುಕದ್ ಬೇಡ, ಒಳಗಡೆನೆ ಇದೆ, ಅದನ್ನ ಒಳಗಡೆನೆ ತಗೋಬೇಕು. ಎವ್ರಿ ಟೈಮ್ ಪರ್ಫೆಕ್ಟ್ ಆಗಿರುತ್ತೆ, ಕ್ಲಾರಿಟಿ ಇದ್ರೆ ಅದು ಸರಿ. ಅಲ್ಲಿ ಅನುಮಾನ ಇದೆ ಅಂದ್ರೆ ಅದು ನಮ್ಮ ಮನಸ್ಸಿನ ಉತ್ತರ ಅಂತ ತಿಳಿಬೇಕು. ಹಾಗೆ ನಮ್ಮೊಳಗೆ ನಾವು ಹೀಗೆ ಹೋಗದೆ ಧ್ಯಾನ ಪಯಣ ಇದು ಹಂಗಂತ ಹೇಳಿ ಇವತ್ ನಾನು ಹೇಳಿದೆ ನಾಳೆನೆ ಆಗಲ್ಲ, ಒಂದೆರಡು ದಿನದಲ್ಲಿ ಆಗಲ್ಲ. ಕೆಲವ್ರಿಗೆ ಬೇಗ ಬೇಗ ಆಗುತ್ತೆ ಅಂದ್ರೆ ಅವರ ಜನ್ಮಾಂತರದ ಒಂದು ಪುಣ್ಯದ ಫಲ ಇರ್ಬೋದು, ಬೇಗ ಬೇಗ ಸಾಧನೆ ಆಗಿರುತ್ತೆ. ಆದ್ರೆ ನಾವುಗಳು ಸಾಮಾನ್ಯ ಬದುಕಿನಲ್ಲಿ ಇದ್ದಿದ್ರಿಂದ ನಾವು ಸ್ವಲ್ಪ ನಿಧಾನವಾಗಿ ಪಯಣವನ್ನ ಪ್ರಾರಂಭಿಸ್ಬೇಕಾಗುತ್ತೆ. ಮೈಂಡ್ ಸರಿ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕ ವಯಸ್ಸಿನಿಂದಲೇ ಅದನ್ನ ಮೇಂಟೈನ್ ಮಾಡಬೇಕು ಅಂತ. ಆಗ ನಮ್ಗೆ ಆತ್ಮದ ದರ್ಶನದ ಅರಿವಾಗುತ್ತೆ. ಆತ್ಮ ಇದೆ, ನಾನ್ ಶರೀರ ಅಲ್ಲ, ನಾನು ದೇಹ ಅಲ್ಲ, ದೇಹಿ ಅನ್ನೋ ಮಾತು ನಮಗೆ ಬರ್ತಾ ಹೋಗುತ್ತೆ. ಗುರುವಿನ ರೀತಿ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಹಿಂದೆ ಗುರು ನಿಂತು ಮುಂದೆ ಗುರಿ ಹೊಂದಿ ಸಾಗುವುದು ರಣಧೀರರ ಹಿಂಡು ಅನ್ನೋದು ಧ್ಯಾನವೀರರ ಹಿಂಡು ಅನ್ನಂತೆ ಆಗುತ್ತೆ. ನೀವಿಲ್ಲಿ ಅಬ್ದುಲ್ ಕಲಾಂ ಇವರನ್ನ ಎಂತ ಸ್ಥಿತ ಪ್ರಜ್ಞತೆ ಇತ್ತು ಅಬ್ದುಲ್ ಕಲಾಂ ಅನ್ನ ಗಮನಿಸಿ. ಅವರ ಲೈಫ್ ಸ್ಟೋರಿಯನ್ನ ಓದಿದಾಗ, ರಾಷ್ಟ್ರಪತಿ ಆಗಿದ್ದಾಗ ಹೇಗಿದ್ರು, ಸ್ಥಿತ ಪ್ರಜ್ಞತೆ ಬೇಕು. ನಾನು ಏನು ಅಲ್ಲ ಮೇಡಮ್. ಮತ್ತೆ ಪ್ರಾಬ್ಲಮ್ ನೆಟ್ವರ್ಕ್ ಏನೋ ಇಶ್ಯೂ ಇದೆ ಮೇಡಮ್. ಅನ್ನೋದನ್ನ ನಾವು ಅರಿತಾ ಹೋಗ್ಬೇಕು. ನಾವು ಕೇವಲ ಶರೀರ ಅಂತಲಾಗ್ಲಿ, ಭೌತಿಕ ಸಂಪತ್ತು, ಕುಟುಂಬ, ಈ ಆಸ್ತಿ, ಮಹಲು, ಒಡವೆ ಇದು ನಮ್ಮ ಬದುಕಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊತಾ ಹೋಗ್ಬೋದು ಅವಾಗ. ಆದ್ರೆ ಮನಸ್ಸಿನಿಂದ ಹೇಳ್ತಾ ಹೋದ್ರೆ ಪಕ್ಕದ ಮನೆಯವ್ರು ನೋಡು ಆ ಕಾರ್ ತಂದ್ರು, ನಮ್ದು ಹಳೆ ಕಾರು, ನಾ ಕಾರ್ ತಗೋಬೇಕು, ಇದು ಮನಸ್ಸು ಹೇಳುತ್ತೆ. ಅಂತ ಪ್ರಜ್ಞೆ ಹೇಳುತ್ತೆ ಮನಸ್ಸಿಗಿಂತಲೂ ಅದಕ್ಕಿಂತಲೂ ಮುಖ್ಯವಾದದ್ದು ನನ್ನ ಸಾಧನೆ ಬೇರೆ ಏನೋ ಇದೆ, ನೀನ್ ಬಂದಿರೋದು ಇದಕ್ಕಲ್ಲ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಆದ್ರಿಂದ ಮನಸ್ಸಿಗಿಂತ ಬುದ್ಧಿಗಿಂತ ಇಂಟ್ಯೂಷನ್ ಪವರ್, ಇದರ ಅರಿವಿಂದ ಏನ್ ಯಾವಾಗ ಮಾಡ್ಬೇಕು ಅನ್ನೋ ಅರಿವು ಕ್ಲಾರಿಟಿ ಬರುತ್ತೆ. ಪ್ರಾಕ್ಟೀಸ್ ಬೇಕಿದ್ಕೆ. ಆದಷ್ಟು ನೀವು ಮನಸ್ಸನ್ನ ಆ ರೀತಿ ಪರಿಣಿತಿಗೊಳಿಸ್ತಾ ಹೋಗ್ಬೇಕು. ಆವಾಗ ಅದು ಬರ್ತಾ ಹೋಗುತ್ತೆ. ಪ್ರತಿ ಸನ್ನಿವೇಶದಲ್ಲೂ ನಾನ್ ಮನ್ಸನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅವಾಗ ನಾವು ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಹೈರಾಣಾಗದೆ ಬದುಕನ್ನ ನಾವು ಆಸ್ವಾದಿಸ್ಬೋದು. ಉದಾಹರಣೆ, ನೀವೀಗ ಅಡಿಗೆ ಮಾಡ್ಬೇಕು, ಏನ್ ಅಡಿಗೆ ಮಾಡ್ಬೇಕು ಅನ್ನೋ ಚರ್ಚೆ ಇರುತ್ತೆ ನಿಮ್ಗೆ. ಅವಾಗ ಅಡಿಗೆ ವಿಚಾರ ಬಂದಾಗ 1 ನಿಮಿಷ ನಿಮ್ಮೊಳಗೆ ನೀವು ಕೂತ್ಕೊಳ್ಳಿ. ಮನೇಲಿ ಏನೇನ್ ಥಿಂಗ್ಸ್ ಇದೆ ನಿಮ್ ಕಣ್ಮುಂದೆ ಬರ್ಲಿ. ನಮ್ ಮನೇಲಿ ಎಲ್ಲರಿಗೂ ಏನೇನ್ ಆಸಕ್ತಿ ಇದೆ, ಏನೇನ್ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ, ಏನ್ ಮಾಡಿದ್ರೆ ಹೆಲ್ತ್ ಕೂಡ ಒಳ್ಳೇದಾಗುತ್ತೆ, ಇದೆಲ್ಲವನ್ನು ಯೋಚನೆ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಪಟ್ ಅಂತ ಒಂದು ಉತ್ತರ ಬರುತ್ತೆ. ಯಾವುದನ್ನ ಸುಲಭವಾಗಿ ಆರೋಗ್ಯಕರವಾಗಿ ಎಲ್ಲರಿಗೂ ಇಷ್ಟ ಅಂತ ಅದನ್ನ ಮಾಡ್ಬೋದು ಅಂತ. ಆಗ ಅದನ್ನ ನೀವು ಅಡಿಗೆಯನ್ನ ಮಾಡ್ಬೋದು. ಹಾಗೇನೆ ಇದು ಬರ್ಬೇಕು ಅಂದ್ರೆ ಸುಲಭವಾಗಿ ಬರಲ್ಲ, ಇದು ತುಂಬಾ ಫೋಕಸ್ ಮಾಡ್ಬೇಕು. ನೀವು ಓದ್ಬೇಕು, ವಿಡಿಯೋಗಳು ನೋಡ್ಬೇಕು, ಮನಸ್ಸನ್ನ ಆ ದಿಕ್ಕಿನತ್ತ ಹರಿ ಬಿಡ್ಬೇಕು. ಓ ಮನಸ್ಸೇ, ನೀನ್ ನಿಲ್ಲು ಸ್ವಲ್ಪ, ಇಷ್ಟು ವಯಸ್ಸು ನಾನು ಮಾಡಿದ್ ಸಾಕು, ನೀನು ನನ್ನನ್ನು ಹೆಂಗ್ ಮಾಡ್ದೆ, ನೀನು ನಿನ್ನ ಆಸೆಗೆ ಬಲಿಯಾಗಿ ನಾನು ಈಗ ನನ್ನ ಶರೀರ ಒಬೆಸಿಟಿ ಬಂತು, BP ಬಂತು, ಶುಗರ್ ಬಂತು, ಅದರಿಂದ ನಾನು ನಿನ್ ಮಾತನ್ನ ಕೇಳಲ್ಲ, ನನ್ನ ಒಳ ಮನಸ್ಸಿನ ಮಾತನ್ನ ನಾನು ಕೇಳ್ತೀನಿ ಅಂತ ಹೋಗ್ಬೇಕು. ನಾವೇನ್ ಮಾಡ್ಲಿಕ್ ಬಂದಿದೀವಿ ಅನ್ನೋ ಅರಿವನ್ನ ಪದೇ ಪದೇ ಕೇಳ್ಕೋಬೇಕು. ಹಾಗಿದ್ದವ್ರು ಹೇಗ್ ಬದುಕೋದ್ರು, ನಾನೇನ್ ಮಾಡ್ಬೇಕು, ಆಗ ಡೈರೆಕ್ಷನ್ ಸಿಗುತ್ತೆ. ಇದೆಲ್ಲ ಆಗ್ಬೇಕು ಅಂದ್ರೆ ನೀವು ಧ್ಯಾನ ಮಾಡ್ಲೇಬೇಕು. ಧ್ಯಾನ ಮಾಡ್ದೇನೆ ಇಂಥ 1000 ವಿಡಿಯೋ ಕೇಳಿದ್ರು ನಾವು ನಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಏಕೆಂದ್ರೆ ನಾನು ಇದನ್ನ ಹೆಚ್ಚು ಕಮ್ಮಿ ನಾನು 30 ವರ್ಷದಿಂದ ಟೀಚ್ ಮಾಡ್ತಾ ಇದ್ದೀನಿ. 30 ವರ್ಷದಿಂದ ಇಂತ ನಾನು ಹೇಳಿರ್ತಕ್ಕಂಥ ಕಥೆಗಳು ಸಾವಿರ ಇರ್ಬೋದು. ಜಸ್ಟ್ ಹೇಳಿದಷ್ಟೇ ಆಗಿತ್ತು ನನ್ನ ಬದುಕಲ್ಲಿ. ನಾನ್ ಧ್ಯಾನಕ್ಕೆ ಬಂದಾಗ್ಲೇ ಅದನ್ನ ನನ್ನ ಜೀವನಕ್ಕೆ ತಗೊಂಡಿದ್ ನಾನು. ಅದು ಕೇವಲ ಸ್ಟೂಡೆಂಟಿಗೆ ಮಾತ್ರ ಹೇಳದ್ ನನ್ನ ಉದ್ದೇಶ ಆಗಿತ್ತು. ತಾಳ್ಮೆ ವಹಿಸಿ, ಸೋಮಾರಿತನ ಬಿಡಿ, ಇಂಥ 100 ಕತೆ ಹೇಳ್ತಿದ್ದೆ, ಮಕ್ಕಳನ್ನ ಪ್ರೇರೇಪಣೆ ಮಾಡ್ತಾ ಇದ್ದೆ. ಆದ್ರೆ ಧ್ಯಾನಕ್ಕೆ ಬಂದ ಮೇಲೆ ನೀನು ನನ್ನ ಕಡೆ ಬೆರಳುಗಳು ತಿರುಗಿದವೆ. ಒಂದು ಬೆರಳು ನನ್ನ ಸ್ಟೂಡೆಂಟ್ ಕಡೆ ಹೋದ್ರೆ ಇನ್ನು ಉಳಿದ 4 ಬೆರಳು ಕೂಡ ನನ್ನನ್ನ ಎಚ್ಚರಿಸ್ತಾ ಇದ್ದಾವೆ. ಆದ್ರಿಂದ ನಾವೆಲ್ಲರೂ ಕೂಡ ಈ ಅಂತಃಪ್ರಜ್ಞೆನ ಹೀಗೆ ಬೆಳೆಸ್ಕೋಬೇಕು. ಅಂತಃಪ್ರಜ್ಞೆ ಅಂದ್ರೆ ಒಳ ಮನಸ್ಸು, ಒಳಗಡೆ ನಿಮ್ಮೊಳಗೆ ನೀವು ಇಳಿದ್ ನೋಡಿ. ತನ್ನರಿವೆ ತನ್ನ ಗುರು, ತನ್ನ ತಾನರಿತರೆ ಬದುಕೆ ಸ್ವರ್ಗ ಆಗುತ್ತೆ ಅನ್ನೋದನ್ನ ಇದರಲ್ಲಿ ನಾವು ತಿಳಿಬಹುದು. ಅಂದ್ರೆ ಒಟ್ಟಾರೆ ನಾವ್ ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಆರೋಗ್ಯ ಉತ್ತಮ ಆಗುತ್ತೆ, ನಂಬಿಕೆ ಬರುತ್ತೆ, ಅರಿವು ಬರುತ್ತೆ. ಈ ಮನುಷ್ಯನ ಬದುಕಿನ ಹುಟ್ಟಿನ ಗುರಿ ಏನು, ನಾನು ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಈ ಅಂತಃಪ್ರಜ್ಞೆ ನಮಗೆ ತೋರ್ಸುತ್ತೆ, ಇಂಟ್ಯೂಷನ್. ಅದರಿಂದ ನಾವೆಲ್ಲರೂ ಇದನ್ನ ಇವತ್ತಿಂದ ಬೆಳೆಸ್ಕೊಳ್ಳೋಣ, ಯೋಚನೆ ಮಾಡೋಣ. ಪ್ರತಿ ಹೆಜ್ಜೆ ಇಡ್ಬೇಕಾದ್ರೂ ಒಮ್ಮೆ ಅದ್ರ ಕಡೆ ತಿರುಗಿ ನೋಡೋಣ. ಹಾಗೆ ಬೆಳೆಸಿ ಮುಂದಿನ ದಾರಿ ಸುಗಮವನ್ನ ಪಡಿಸ್ಕೊಳ್ಳೋಣ. ನನಗೆ ತಿಳಿದ ಮಟ್ಟಿಗೆ ನಾನು ಇದನ್ನ ನಿಮ್ಮ ಮುಂದೆ ಮಂಡಿಸಿದ್ದೀನಿ. ಇಂಥ ಅವಕಾಶವನ್ನ ಕೊಟ್ಟಂತ ರಂಗನಾಥ ಗುರುಜಿ, ಮಧುರಾ ಮೇಡಮ್, ಈ ವೇದಿಕೆ ಎಲ್ರಿಗೂ ಕೂಡ ನಾನು ಧನ್ಯವಾದವನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ತಿಳಿಸಿದೀರ ಅಂತಃಪ್ರಜ್ಞೆಯ ಶಕ್ತಿ ಬಗ್ಗೆ. ಹೌದು ಮೇಡಮ್, ಅಂತಃಪ್ರಜ್ಞೆ ಇಲ್ಲ ಅಂದ್ರೆ ಯಾವುದು ಆಗಲ್ಲ. ಅಂದ್ರೆ ಯಾವ ಕೆಲಸ ಮಾಡಿದ್ರು ನಾವು ಅರಿವಿನಿಂದ, ಸಾಕ್ಷಿ ಭಾವನಿಂದನೇ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ನಾವು ಹೊಸ ಒಂದು ಸೃಷ್ಟಿ ಮಾಡ್ಕೊಳ್ಳಿಕ್ ಅವಕಾಶ ಆಗಲ್ಲ. ನಾವು ಅಂದ್ರೆ ಈಗ ಧ್ಯಾನ ಮಾಡ್ತಾ 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 ನಮ್ಗೇನಂದ್ರೆ ನಮ್ಮೊಳಗೆ ನಾವು ಹೋಗ್ತಾ ಹೋಗ್ತಾ ಹೊಸದೊಂದು ಏನೋ ಒಂದು ಸೃಷ್ಟಿ ಮಾಡ್ಲಿಕ್ಕೂ ನಮ್ಗೆ ಅವಕಾಶ ಆಗುತ್ತೆ. ಅಂತರಾತ್ಮದ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ನಮ್ಗೆ ಕೋಪ, ಸಿಟ್ಟು, ತಾಪ ಯಾವುದು ಬರಲ್ಲ. ನಿರಾಳವಾಗಿ ನಿಶ್ಚಿಂತೆಯಿಂದ ಇರ್ಬೇಕು. ಏನ್ ಆಗ್ತಾ ಇದೆ ಆಗ್ಲಿ, ಏನ್ ಬಂದಿದೆ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡೋ ಮನೋಭಾವನೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದಕ್ಕಾಗಿ ಧ್ಯಾನ ಮಾಡ್ಲೇಬೇಕು. ಧ್ಯಾನ ಮಾಡಿ ಮಾಡಿ ಅಂದ್ರೆ ಒಂದಿನದ್ದಲ್ಲ ಇದು, ಪ್ರತಿದಿನದ ಹೌದು. ಅಭ್ಯಾಸ ಆಗ್ಬೇಕು ನಮ್ ಜೀವನದಲ್ಲಿ. ಅಂದ್ರೆ ಇವತ್ ಮಾಡ್ದೆ ನಾಳೆ ಬಿಟ್ಟೆ ಅಂತ ಅಲ್ಲ. ಹೇಗೆ ನಾವು ದಿನ ಹೇಗೆ ಊಟ ಮಾಡ್ತೀವೋ, ನೀರ್ ಕುಡಿತೀವೋ, ಅದ್ರದ್ದು ಒಂದು ಭಾಗವಾಗಿ ಇಟ್ಕೋಬೇಕಾಗತ್ತೆ. ಇಷ್ಟೊತ್ತು ಟೈಮ್ ಅಥವಾ ಸಿಕ್ಕಿದಾಗ, ಒಂದ್ ಅಟ್ಲೀಸ್ಟ್ ಆಗ್ಲಿಲ್ವಾ, ಸಿಕ್ಕಿದಾಗ ಮೌನವಾಗಿ ಕುಳಿತುಕೊಳ್ಳಿ. ಅದು ಒಂದ್ ಧ್ಯಾನನೇ. ನಾವು ಮೌನವಾಗಿ 10 ನಿಮಿಷ ಕೂತ್ವಿ ಅಂದ್ರೆ ಅದು ಧ್ಯಾನ ಸ್ಥಿತಿನೇ. ಯಾಕಂದ್ರೆ ಮೌನವಾಗಿರೋದು ಅಷ್ಟು ತುಂಬಾ ಕಷ್ಟ. ಮೌನ ಅಂದ್ರೆ ಯಾರಿಗೂ ಆಗಲ್ಲ. ಅದು ಯೋಚನೆ ಮಾಡ್ತಾನೆ ಇರುತ್ತೆ. ನಮ್ಗೆ ದಿನದಲ್ಲಿ ಒಂದಿಷ್ಟೊತ್ತಾರು ಮೌನವಾಗಿರೋದು ಅಭ್ಯಾಸ ಮಾಡ್ಕೊಂಡ್ರೆ ಮೌನದಿಂದ ಅದ್ಭುತವಾದ ಶಕ್ತಿ ಸಿಗ್ತಾ ಇರುತ್ತೆ. ಅಂತರ್ ಚೈತನ್ಯ ಜಾಸ್ತಿ ಆಗುತ್ತೆ, ಅಂತರ್ ಪ್ರಜ್ಞೆ, ನಾವು ಆತ್ಮಶುದ್ಧಿ ಅಂತ ಏನ್ ಹೇಳ್ತೀವಿ ಅದು ಕೂಡ ಚೇತರಿಕೆ ಆಗ್ತಾ ಹೋಗುತ್ತೆ. ಇವತ್ತು ನಾನ್ ಮಾಡ್ಸಿರೋ ಧ್ಯಾನಕ್ಕೂ ನೀವ್ ಹೇಳಿರೋ ಟಾಪಿಕ್ಕು ತುಂಬಾ ಆ ಅಂದ್ರೆ ಸಿಮಿಲರ್ ಅಂತ ನಾವ್ ಏನ್ ಹೇಳ್ತೀವೋ ಎರಡೂ ಒಂದೇ ತರ ಇತ್ತು. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದು ಅವಾಗವಾಗ ಬೇಕಾಗತ್ತೆ ನಮ್ಗೆ. ಯಾಕಂದ್ರೆ ಮರ್ತು ಬಿಡ್ತೀವಿ ಮೇಡಮ್ ನಾವು. ಅಂದ್ರೆ ಇವತ್ತು ಅರಿವಿರಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಅಂತ, ನಮ್ಗೇನೆ ಅರಿವಿರಲ್ಲ. ಮಾಡ್ತಾನೆ ಇರ್ತೀವಿ. ಹೌದು. ಅಯ್ಯೋ ಅವ್ರು ಹೆಂಗ್ ಹೇಳಿದ್ರು, ಇವ್ರು ಹೆಂಗ್ ಹೇಳಿದ್ರು. ನಾನ್ ಹೇಗಿದ್ದೀನಿ ಅಂತ ನಾವು ನೋಡ್ಕೊಳಲ್ಲ ಮೇಡಮ್. ಫಸ್ಟ್ ನಾನ್ ಹೇಗಿದ್ದೀನಿ, ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ತಾ ಹೋದ್ರೆ ತುಂಬಾ ಚೆನ್ನಾಗ್ ಆಗ್ತಾ ಹೋಗ್ತೀವಿ. ಅದು ಧ್ಯಾನ ನಮ್ಗೆ ಕಲಿಸ್ತಾ ಹೋಗುತ್ತೆ. ಎಲ್ಲರೂ ಧ್ಯಾನ ಮಾಡೋಣ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ನಾವು ಅದನ್ನ ನಿರಂತರವಾಗಿ ಸಾಧನೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು Thank you. ಮಾಸ್ಟರ್ಸ್. ನಿನ್ನೆ ರಂಗನಾಥ್ ಸರ್ ಹೇಳಿದಂತ ನಾನು ಯಾರು ಎಂಬ ವಿಡಿಯೋ ಇವತ್ತು ಚಾಟ್ ಬಾಕ್ಸ್ ದಲ್ಲಿ ರಘುನಾಥ್ ಸರ್ ಹಾಕಿದ್ದಾರೆ. ಎಲ್ರೂ ಒಮ್ಮೆ ಆ ವಿಡಿಯೋವನ್ನ ಬ್ಲೂ ಲಿಂಕ್ ಅಲ್ಲಿ ಬಂದಿದೆ, ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಒಂದು ಕಾಮೆಂಟ್ ಹಾಕಿ. ಎಲ್ರು ತುಂಬಾ ಚೆನ್ನಾಗಿತ್ತು ನಿನ್ನೆ ಟಾಪಿಕ್ ಕೂಡ. ನಾನು ಯಾರು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ರಂಗನಾಥ್ ಸರ್ ಅವರು. ಎಲ್ರು ನೋಡಿ, ಮತ್ತೊಮ್ಮೆ ನೋಡ್ತಾ ಇರಿ ಆ ವಿಡಿಯೋನ. ಅದ್ಭುತವಾದ ಒಂದು ಶಕ್ತಿ ಬರ್ತಾ ಹೋಗುತ್ತೆ ನಮ್ಮಲ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮಾಸ್ಟರ್ಸ್, ಇವತ್ತಿನ ಒಂದು ಅಂತರ್ಪ್ರಜ್ಞೆಯ ಬಗ್ಗೆ ವಾಣಿ ಮೇಡಮ್ ಹೇಳಿರುವಂತ ಟಾಪಿಕ್ ಬಗ್ಗೆ ನಿಮ್ಗೇನಾದ್ರೂ ಸಂದೇಹ ಇರ್ಬೋದು, ಪ್ರಶ್ನೆ ಇರ್ಬೋದು, ಯಾರು ಹೆಸಿಟೇಷನ್ ಮಾಡ್ಕೊಳ್ದೆ ಎಲ್ರು ಹ್ಯಾಂಡ್ ರೈಸ್ ಮಾಡ್ಕೊಂಡು, ಇಲ್ಲ ಅಂದ್ರೆ ನಿಮ್ಮ ಒಂದು ಅನುಭವವನ್ನು ಶೇರ್ ಮಾಡಿ. ಸುಜಾತ ಮೇಡಮ್ ಮಾತಾಡಿ ಮೇಡಮ್.
ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು. ರಂಗನಾಥ್ ಗುರುಜಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ, ವಾಣಿ ಮೇಡಮ್, ಮಧುರಾ ಮೇಡಮ್, ನಿಮ್ಮೆಲ್ಲರಿಗೂ ರಂಗನಾಥ್ ಅವರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಾಣಿ ಮೇಡಮ್ ಆವಾಜ್ ಕೇಳ್ತಾ ಇದೆಯಲ್ಲ ಮೇಡಮ್? ಕೇಳ್ತಾ ಇದೆ ಮೇಡಮ್. ಹ್ಮ್ ಕೇಳ್ತಾ ಇದೆಯಲ್ಲ ಮೇಡಮ್? ಥ್ಯಾಂಕ್ ಯು. ನಿಮ್ಮದು ನಮಗೆ ತುಂಬ ಇಷ್ಟವಾಗುತ್ತದೆ. ನೀವು ಏನೇ ಹೇಳಿದ್ರು ನಗು ನಗುತ್ತಾನೆ ಹೇಳ್ತೀರಿ. ನೀವು ಇರುವುದೇ ಹಾಗೆ ಕರೆ. ನಿಜವಾಗಲೂ ಅದೊಂದು ದೈವಿಕ, ನಿಮಗೆ ದೇವರು ಕೊಟ್ಟ ಕಾಣಿಕೆ ಅನ್ನುತ್ತೇನೆ ನಾನು ಮೇಡಮ್. ಆಮೇಲೆ ನೀವು ಹೇಳಿದ ಹಾಗೆ ನಮ್ಮನ್ನು ನಾವೇ ಅರಿತುಕೊಳ್ಳುವುದು ಅನ್ನುವುದು ಈಗ ಧ್ಯಾನಕ್ಕೆ ಬಂದ ಮೇಲೆ ತಿಳಿದಿದೆ ಮೇಡಮ್. ಮೊದಲು ನಾವು ಮನೆಯಲ್ಲಿರುವ ಎಲ್ಲರದನ್ನು ಮಾಡಿ ಆಮೇಲೆ 3-4 ಗಂಟೆಗೆ ಊಟ ಮಾಡ್ತಿದ್ವಿ. ಅದರಲ್ಲಿಂದ ನಮ್ಮ ಮೈಯಲ್ಲಿ ಏನೇನೋ ರೋಗಗಳು ಸೇರಿದವು. ಇವಾಗ ಹಾಗಿಲ್ಲ ಮೇಡಮ್. ಎಲ್ಲರೂ ಕೂಡೇನೆ ಎಲ್ಲರೂ ಇದನ್ನು ಮಾಡೇನೆ. ಈಗಿಂದು ಲೈಫ್ ಸ್ಟೈಲೇ ಬೇರಿದೆ. ನಮ್ಮ ಕಾಲದಲ್ಲಿ ಮೊದಲು ಹಿರಿಯರು, ನಂತರ ಎಲ್ಲರದು ಮಾಡಿ ನಾವು ಮಾಡುತ್ತಿದ್ದೆವು. ಅದು ಬೇರೆನೇ ಮೇಡಮ್. ನಿಮ್ಮ ಮಕ್ಕಳಿಗೆ ನಾವು ನಮ್ಮ ಕಾಲದಲ್ಲಿ ಇವೇನೂ ಇದ್ದಿದ್ದಿಲ್ಲ ಮೇಡಮ್. ಅಂದರೂ ನಾವು ವಾಕಿಂಗ್ ಹೋರಿ, ಯೋಗ ಮಾಡ್ರಿ ಅಂತ ಹೇಳಿ ಮಕ್ಕಳಿಗೆ ಕಲಿಸುತ್ತಿದ್ದೆವು. ನೀವು ಇವತ್ತು ಹೇಳಿದ್ದನ್ನು ನೋಡಿದರೆ ನನಗೆ ನಮ್ಮ ನಾಲಿಗೆಯಿಂದ ಯಾವ್ಯಾವ ಉಚ್ಚಾರ ಬರುತ್ತಿವೆ ಅಲ್ಲವೇ, ಅದು ನಿಜವಾಗಲೂ ನಾವು ವಿಚಾರ ಮಾಡದೆ ಮಾತನಾಡುತ್ತಿದ್ದೆವು ಮೇಡಮ್. ಇವಾಗ ಅದು ತಪ್ಪು. ನಾವು ಎಷ್ಟು ತಪ್ಪು ಮಾಡಿದ್ದೇವೆ, ಏನನ್ನು ಅರಿತುಕೊಂಡಿಲ್ಲ. ನಮಗೆ ಇದನ್ನು ನಾವು ತಿಳಿದೇಕೊಂಡಿಲ್ಲ. ಫಕ್ತ ಹಿರಿಯರಿಗೆ ಅಷ್ಟು ಮಾನ ಸನ್ಮಾನ ಮಾಡುವುದು, ಅವರದು ಉಪಚಾರ ಮಾಡುವುದು, ಇದೇ ನಮ್ಮದು ಭಾವನೆಯಾಗಿತ್ತು ಮೇಡಮ್. ಆದರೆ ಈಗೆಲ್ಲನೂ ತುಂಬ ಚೆನ್ನಾಗಿ ಧ್ಯಾನಕ್ಕೆ ಬಂದ ಮೇಲೆ ನಮ್ಮನ್ನು ನಾವು ಅರಿತುಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗಿದೆ ಮೇಡಮ್. 1.5 ವರ್ಷ ಮೇಲೆ ಆಯ್ತು ನೀವು ಎಲ್ಲರೂ ಜಾಯಿನ್ ಆಗಿ. ಈಗ ತುಂಬ ಅಂದರೂ ಅರ್ಧದಷ್ಟು ಬದಲಾಗಿದೆ. ಇನ್ನು ಮನಸ್ಸಿನ ವಿಚಾರಗಳು, ಚಕ್ರಗಳು ಇನ್ನೂ ತಿರುಗುತ್ತಾನೆ ಇರುತ್ತವೆ ಮೇಡಮ್. ತರಿಸುದ್ದ ಧ್ಯಾನ ತುಂಬ ಚೆನ್ನಾಗಾಗಿತ್ತು. ಇವತ್ತಿನ ದಿವಸ ಅಂತೂ ತುಂಬ ಚೆನ್ನಾಗಿತ್ತು ಮೇಡಮ್. ಅಗದಿ ಚಲೋ ಆಗ್ಯದ ಧ್ಯಾನ. ಅದು ಎಲ್ಲ ನೀವು ಹೇಳುವುದು 100ಕ್ಕೆ 100ರಷ್ಟು ಸರಿಯಾಗಿದೆ ಮೇಡಮ್. ಈಗ ನಮ್ಮನ್ನು ನಾವೇ ಅರಿತುಕೊಂಡ ಮೇಲೆ ನಮಗೆ ತಿಳಿಯುತ್ತದೆ ನಮ್ಮ ಅಂತರ ಪ್ರಜ್ಞೆ ಅನ್ನುವುದು ಒಳಗೆ ಇರುವುದು ತಿಳಿಯುತ್ತದೆ ಮೇಡಮ್. ಆದರೆ ಅದು ಇದು ಅದ್ರ ಒಂದು ಹೊಳ್ಳೋದಿಲ್ಲ. ಮನಸ್ಸಿಗೆಲ್ಲ ತಿಳಿಯುತ್ತದೆ, ಆದರೆ ಅದು ಹೊಳ್ಳೋದಿಲ್ಲ ಮನಸ್ಸು. ಹೀಗಾಗುತ್ತದೆ. ಮರಾಠಿಯಲ್ಲಿ ಒಂದು ಇದೆ. ಅದು ಅಂದರೆ ಇವಾಗ ಇದನ್ನು ಹೇಳಬೇಕು, ಅದು ಏನೂ ತಿಳಿಯಂಗಿಲ್ಲ ಮೇಡಮ್ ನನಗೆ. ಹಾಗೆ ಥ್ಯಾಂಕ್ ಯು ಮೇಡಮ್. ವಾಣಿ ಮೇಡಮ್ ತುಂಬ ಚೆನ್ನಾಗಿ ಉಚ್ಚಾರದಿಂದ ತಿಳಿಸಿದಿರಿ. ನಮ್ಮನ್ನು ನಾವೇ ಅರಿತುಕೊಂಡೆವು ಇವಾಗ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸುಜಾತ ಮೇಡಮ್. ನಾನು ಯಾರು ಅಂತ ಅಳ್ತ್ಕೊಂಡು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ. ಅಷ್ಟೇ. ಥ್ಯಾಂಕ್ ಯು ಮಾಸ್ಟರ್ಸ್. ಯಾರಾದ್ರೂ ಮಾತಾಡಿ, ಅವಕಾಶ ಇದೆ, ಮಾತಾಡ್ಬೇಕು. ನಿಮ್ಮ ಅನುಭವ ಹೇಳ್ಬೋದು, ಅಥವಾ ಏನಾದ್ರು ಸಂದೇಹ ಇರ್ಬೋದು, ಅಥವಾ ನಿಮ್ಮ ಒಂದು ಇವತ್ತಿನ ಕ್ಲಾಸಿನ ಬಗ್ಗೆ ಅನುಭವವನ್ನು ಹೇಳಿ. ಶಿವಪುತ್ರ ಸರ್ ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ ಸರ್. ಅನ್ಮ್ಯೂಟ್ ಕೊಟ್ಟಿದ್ದೇನೆ ಮೇಡಮ್. ಹಾ, ಮಾತಾಡಿ ಸರ್. ಅವರೆಲ್ಲ ಹೋಗ್ಬಿಟ್ರು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಇನ್ನೊಮ್ಮೆ ಕೊಡಿ ರಘುನಾಥ್ ಸರ್. ಹಾ ಮೇಡಮ್. ಸರ್ ಇನ್ನೊಮ್ಮೆ ಕೊಟ್ಟಿದ್ದೀನಿ ನೋಡಿ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಸರ್, ಮಾತಾಡಿ. ನಮಸ್ತೆ ಮೇಡಮ್. ಇವತ್ತಿನ ಧ್ಯಾನ ತುಂಬಾ ಚೆನ್ನಾಗಿತ್ತು. ಇವಾಗ ಈ ವಾರದಲ್ಲಿ ಕಂಟಿನ್ಯೂ 9ರಿಂದ 10 ಮಾಡ್ತಾ ಇದ್ದೀನಿ ಮೇಡಮ್. ನಾನು ಕೆಲವೊಂದನ್ನ ಅಟೆಂಡ್ ಆಗ್ತಾ ಇಲ್ಲ. ಬರ್ತೀನಿ. ನಾನು ಬರೋ ವಿಡಿಯೋ ಆಫ್ ಮಾಡ್ಕೊಳ್ಳಿ ಸರ್. ನಿಮ್ದು ನೆಟ್ವರ್ಕ್ ಏನೋ ಇಶ್ಯೂ ಇದೆ. ಒಳ್ಳೆ ವಿಷಯಗಳು ಮಾತ್ರ ಸಿಗ್ತವೆ ಮೇಡಮ್ ಇದರಲ್ಲಿ. ಓಕೆ ಓಕೆ.
ಪಿರಮಿಡ್ ವ್ಯಾಲಿ ಅಂತ ಇದೆ ಮೇಡಮ್, ಅಲ್ಲಿ ಹೋಗ್ತೀನಿ ನಾನು ಮಂಗಳವಾರ. ಈ ವಿಡಿಯೋ ರಾಗಿ ಆಫ್ ಗುಡ್ಡದಲ್ಲಿ ಮಾಡ್ಕೊಳ್ಳಿ ಐತಿ ಸರ್, ಮೇಡಮ್ ನಿಮ್ದು ಪಿರಮಿಡ್. ನೆಟ್ವರ್ಕ್ ಇಶ್ಯೂ ಇದೆ. ವಿಡಿಯೋ ಆಫ್ ಮಾಡ್ಕೊಳ್ಳಿ, ಆಡಿಯೋ ಇದ್ ಮಾಡ್ಕೊಂಡು ಮಾತಾಡಿ. ಮಾಡಿದೀನಿ ಮೇಡಮ್, ಅದು ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇವಾಗ ಮೇಡಮ್. ಇವಾಗ ಮಾತಾಡಿ. ಓಕೆ ಸರ್. ಹಾ ಮೇಡಮ್, ಇವಾಗ ನಿನ್ನೆ ಈ ವಾರದಲ್ಲಿ ಅಂತೂ ಕಂಟಿನ್ಯೂ 9 ರಿಂದ 10. ನಿನ್ನೆ ಇಲ್ಲ ಆಗಿತ್ತು ಅನ್ಸುತ್ತೆ ಮೇಡಮ್, ನಿನ್ನೆಲ್ಲ ಮೊನ್ನೆ ಇಲ್ಲ ಆಗಿತ್ತು. ಸಂಡೇ ಇರಲ್ಲ ಸರ್, ಯಾವಾಗ್ಲೂ ಕ್ಲಾಸಸ್ ಸಂಡೇ ಇರಲ್ಲ. ಸಾಟರ್ಡೆ ಹುಣ್ಣಿಮೆ ಧ್ಯಾನ ಇತ್ತು, ಮಂಡೆಯಿಂದ ಕಂಟಿನ್ಯೂ ಮತ್ತೆ. ಅವತ್ತು ಮಾಡಿದ್ದೀನಿ ಸಂಡೇ, ಸ್ಯಾಟರ್ಡೆ ಮಾಡಿದ್ದೀನಿ ಮೇಡಮ್. ಅದ ಮೇಡಮ್ ಈ 9 ರಿಂದ 10 ಮಾತ್ರ ಇದೊಂದು, ಅಂದ್ರೆ ಜಾಸ್ತಿ ಕೆಲಸ ಇರ್ತದೆ ಮೇಡಮ್. ಬೇಗ 9 ಗಂಟೆ ಯಾವಾಗ ಆಗುತ್ತೋ ಗೊತ್ತಾಗಲ್ಲ, ಅದೇ ಹಿಂಗಾಗಿ ಬೇಗ ಆಗಿಬಿಡುತ್ತೆ. ವಿಷಯಗಳು ಮಾತ್ರ ತುಂಬಾ ಚೆನ್ನಾಗಿ ಬರ್ತವೆ ಮೇಡಮ್, ಎಲ್ಲ ಪ್ರತಿಯೊಂದು ವಿಷಯಗಳು ಇವತ್ತಿನ ಇದರಿಂದ ವಿಷಯ ಬಹಳ ಹೇಗಿತ್ತು? ಅಂತರ್ಪ್ರಜ್ಞೆ. ಇದರಿಂದ ಬಹಳ ಹೆಲ್ಪ್ ಆಗ್ತಾ ಇದೆ ಮೇಡಮ್, ಪ್ರತಿಯೊಂದು ವಿಷಯನೂ. ಯಾಕಂದ್ರೆ ಅವಾಗ ಕೇಳ್ಕೊತಿದ್ರೆ ಸ್ವಲ್ಪ ಉಳಿಯುತ್ತೆ ಮೇಡಮ್, ಇಲ್ಲಾಂದ್ರೆ ಬಿಟ್ರೆ ಪೂರ್ತಿ ಹೋಗೇ ಬಿಡುತ್ತೆ ಹಂಗೆ. ಹೌದು ಸರ್. ಅವಾಗ ಮನನ ಆಗ್ತಾ ಇರ್ಬೇಕು. ವಾಣಿ ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಕ್ಲಾಸ್ ಮೇಡಮ್, ಅವ್ರಿಗೂ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಸ್ಟರ್ಸ್ ಮತ್ತೆ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಎಷ್ಟೊಂದು ಜನ ಮಾಸ್ಟರ್ಸ್ ಇದ್ದೀರಾ, ಎಷ್ಟು ಒಳ್ಳೆ ವಿಷಯವನ್ನು ಇವತ್ತು ಪ್ರಸ್ತುತಪಡಿಸಿದ್ದಾರೆ. ಶಾರದಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗಿದೆ ಸರ್. ನಮಸ್ತೆ ನಮಸ್ತೆ ಮೇಡಮ್. ಹಲೋ ನಮಸ್ತೆ ಮೇಡಮ್. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತಿನ ವಿಷಯ ಅಂತರ್ಪ್ರಯಾಣ. ಅಧ್ಯಾತ್ಮ ಅಂದ್ರೇನೆ ಅಂತರಂಗ ಪ್ರಯಾಣ, ಅಂತರಂಗದಲ್ಲಿ ಪ್ರಯಾಣ ಮಾಡೋದು ಅಂತ ಗೊತ್ತಾಗಿದ್ದೆ ನನಗೆ ಸ್ವಲ್ಪ ಧ್ಯಾನ ಜ್ಞಾನ ಎಲ್ಲ ಇದಾದ್ಮೇಲೆ. ಅದಕ್ಕಿಂತ ಮುಂಚಿನ ಜೀವನ ಹೆಂಗಿತ್ತು ಅಂದ್ರೆ ಬರೀ ಹೊರ ಪ್ರಪಂಚಕ್ಕೆ ನಾನು ಹೆಂಗಿರ್ಬೇಕು, ಒಂದ್ ರೀತಿಯ ತೋರಿಕೆಯ ಬದುಕು. ಯಾರೇನಂತಾರೋ ನಾನ್ ಹಂಗಿದ್ರೆ ಹಂಗ, ಇದೇ ತರದ ಜೀವನ ಆಗಿತ್ತು ಒಂದ್ ರೀತಿ. ನನಗೆ ಅಧ್ಯಾತ್ಮದ ಪರಿಚಯ ಆದ್ಮೇಲೆ ಒಂದಷ್ಟು ಧ್ಯಾನ ಜ್ಞಾನ ಎಲ್ಲ ಸಿಕ್ಕ ಮೇಲೆ ನಾನು ಏನ್ ಮಾಡ್ತಿದ್ದೀನಿ, ನನ್ನನ್ನ ನಾನು ಅವಲೋಕನ ಮಾಡ್ಕೋತಾ ಜೀವನ ಮಾಡೋದಕ್ಕೆ ತುಂಬಾ ಸಹಾಯ ಆಗಿದೆ ಮೇಡಮ್ ಧ್ಯಾನದಿಂದ. ಧ್ಯಾನ ಜ್ಞಾನ ಜೊತೆಗೆ ನನಗೆ ಸಿಕ್ಕಿರೋದು ಒಂದು ರೀತಿಯ ಶಕ್ತಿ, ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ಅಂತಾನೆ ಹೇಳ್ಬೋದು ಅಂತರಂಗ ಶುದ್ಧಿ ಇರೋದ್ರಿಂದ. ಬಸವಣ್ಣ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಒಂದು ವಚನದಲ್ಲಿ ಹೇಳ್ತಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ನಾವು ಹೇಳ್ತಿದ್ವಿ ಸಣ್ಣವ್ರು ಇರ್ಬೇಕಾರಿಂದನು ಅದನ್ನ ಆ ವಚನ ಹೇಳೋದು ಇದೆಲ್ಲ ಮಾಡ್ತಿದ್ವಿ, ಆದ್ರೆ ಅದು ಪಾಲಿಸ್ತಿರ್ಲಿಲ್ಲ ಯಾವ್ದನ್ನು. ಅದನ್ನ ಹೆಂಗ್ ಪಾಲಿಸ್ಬೇಕು ಅಂತ ಗೊತ್ತಾಗಿದ್ದೆ ಈಗ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದು ಇನ್ನು ತುಂಬಾ ಚೆನ್ನಾಗಿ ಬರ್ತಿದೆ ಜ್ಞಾನ. ಇದು ಬೇಕು, ಬಹಳಷ್ಟು ಜನಕ್ಕೆ ಇದ್ರ ಜ್ಞಾನ ಬೇಕು ಅಂತ ಹೇಳ್ತಾ ಇಷ್ಟು ಜ್ಞಾನ ಕೊಡ್ತಿರೋದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಇನ್ಯಾರಾದ್ರೂ ಏನಾದ್ರೂ ಸಂದೇಹ ಇರ್ಬೋದು, ಪ್ರಶ್ನೆ ಇರ್ಬೋದು, ಇದ್ರೆ ಕೇಳ್ಬಹುದು, ಅಥವಾ ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತಾಡೋರಿದ್ರೆ ಮಾತಾಡ್ಬೋದು. ಎಷ್ಟು ಜನ ಮಾಸ್ಟರ್ಸ್ ಇದಾರೆ, ಒಬ್ರು ಏನು ಹೇಳ್ತಾ ಇಲ್ಲ. ಮೇಡಮ್ ಪ್ರೇಮಾ ಮ್ಯಾಮ್ ಅವ್ರದ್ದು ಅನ್ಮ್ಯೂಟ್ ಆಗಿದೆ, ಅವ್ರಿಗೆ ಮಾತಾಡಕ್ ಹೇಳಿ ಮೇಡಮ್. ಪ್ರೇಮಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ಇವ್ರಿಗೆ ಕೊಡಿ, ಶಶಿಕಲಾ ಅವ್ರಿಗೆ. ಓಕೆ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗಿದೆ ಮೇಡಮ್. ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಇವತ್ತು ಧ್ಯಾನ ತುಂಬಾ ಚೆನ್ನಾಗಿತ್ತು. ಯಾಕೆ ಅಂತಂದ್ರೆ ನನಗ್ ಬೇಕಾದಂಗೆ ಸಂಗೀತ ಇಲ್ಲದೆ ನಡೀತು. ಅದು ನನಗೆ ತುಂಬಾ ಖುಷಿ ಆಯ್ತು. ನನಗ್ ಮೌನ ಧ್ಯಾನನೇ ಯಾವತ್ತೂ ಇಷ್ಟ. ನಾನು ಯಾವತ್ತು ಇದು ಸಂಗೀತನ ನಾನು ಮ್ಯೂಟ್ ಮಾಡ್ಬಿಟ್ಟು ನಾನು ಧ್ಯಾನ ಮಾಡೋದು ಪ್ರತಿದಿನಾನು. ಅದು ನನಗೆ ತುಂಬಾ ಖುಷಿ ಆಯ್ತು ಇವತ್ತು. ಮತ್ತೆ ವಾಣಿ ಮೇಡಮ್ ಅವ್ರದ್ದು ಜ್ಞಾನ ಹಂಚಿಕೆ, ಅವ್ರದ್ದು ಹೇಳೋದೇ ಬೇಡ. ಅವ್ರದ್ದು ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿರುತ್ತೆ. ಅವರ ನಗು ಮುಖ ಯಾವಾಗ್ಲೂ ನನಗೆ ತುಂಬಾ ಇಷ್ಟ. ಮತ್ತೆ ಇವತ್ತು ಇದು
ಅಂತಃಪ್ರಜ್ಞೆ, ಅಂತ ಮನಸ್ಸು, ಇಂಟ್ಯೂಷನ್, ಇದು ಆ, ಒಂಥರ ನಾವು ಅಳವಡಿಸ್ಕೊಳ್ಬೇಕು. ಖಂಡಿತವಾಗ್ಲು ನಾವು ಅಳವಡಿಸ್ಕೊಂಡಾಗ ಮಾತ್ರ ಇದಾಗೋದು. ಇನ್ನೊಂದು ಹೇಳಿದ್ರಲ್ಲ, 3 ಇಂಚಿನ ನಾಲ್ಗೆಗೋಸ್ಕರ 6 ಅಡಿ ಮನುಷ್ಯನ ಜೀವನ ಹಾಳು ಮಾಡ್ಕೋತೀವಿ ಅಂತ. ಅದು ಬಹಳ ಇಷ್ಟ ಆಯ್ತು. ಹೌದಲ್ವಾ, ಎಷ್ಟು ಸತ್ಯ ಇದು ಅಂತ ಅನ್ನಿಸ್ತು ನನ್ಗೆ. ಈ ಅಂತಃಶಕ್ತಿ ಇದ್ರ ಬಗ್ಗೆ ಅವರ ವಿಚಾರ ಮಂಡನೆ ಬಹಳ ಚೆನ್ನಾಗಿತ್ತು. ಅಂದ್ರೆ ವಿಷಯ ಚಿಕ್ಕದಂತ ಅನ್ಸಿದ್ರು ಇಷ್ಟುದ್ದ ಹೇಳಕ್ಕುಂಟ, ಇಷ್ಟುದ್ದ ತಿಳ್ಕೊಳಕ್ಕುಂಟ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ವಾಣಿ ಮೇಡಮ್, ಥ್ಯಾಂಕ್ ಯು. ನಾನು ಹಾಸನದಿಂದ, ಚಿಕ್ಕಮಂಗ್ಳೂರಲ್ಲಿ ಇದ್ದೀರಿ, ಮೊದ್ಲೆಲ್ಲೋ ಬೇರೆ ಕಡೆ ಇದ್ದೀರಿ ಅಂತ ಹೇಳಿದ್ರಿ ಅಲ್ಲ ಮೇಡಮ್? ಇವಾಗ ಟ್ರಾನ್ಸ್ಫರ್ ಆಯ್ತು ಮೇಡಮ್ ಇಲ್ಲಿಗೆ. ಹೌದಾ, ಹತ್ರದಲ್ಲಿದ್ದೀರಾ ಅಲ್ಲಿಗೆ? ನೆಟ್ವರ್ಕ್ ಏನೋ ಪ್ರಾಬ್ಲಮ್. ಹಾಸನಿಗೆ ಬಂದಿದ್ದೀನಿ ಮೇಡಮ್ ಇವಾಗ. ಅದೇ ವೆರಿ ಗುಡ್. ಚಿಕ್ಕಮಂಗ್ಳೂರಿಗೆ ಓಡಾಡ್ತಾ ಇದ್ದೀನಿ ಹಾಸನಿಂದ ಅಷ್ಟೇ. ಪರವಾಗಿಲ್ಲ, ಅಲ್ಲಿ ಆ ದೂರ ಇದ್ದಿದ್ದಕ್ಕಿಂತ ಹಾಸನದಿಂದ ಚಿಕ್ಕಮಂಗ್ಳೂರ್ ಪರವಾಗಿಲ್ಲ. ಇಲ್ಲಿ IDSC ಕಾಲೇಜಾ ಮೇಡಮ್? ಎಸ್ ಮೇಡಮ್. ಹೌದು, ನಮ್ಮನೆಯವರು ಒಂದು ಕಾಲದಲ್ಲಿ IDSC ಕಾಲೇಜಲ್ಲಿ ಇದ್ರು, ಇಂಗ್ಲಿಷ್ ಪ್ರೊಫೆಸರ್ ಆಗಿ ರಾಜಪ್ಪ ಅಂತ ಹೇಳಿ. ಹೇಳ್ತಿದ್ರು ಅಲ್ಲಿ ಎನ್ಕೋ ಬಂದಾಗ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಜರ್ನಿಲು ನೀವು ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಂತೀರಾ ಅಂತ ಹೇಳಿದ್ರಲ್ಲ, ಅದು ನಿಜವಾಗ್ಲೂ ಎಲ್ಲರಿಗೂ ಅಪ್ಲಿಕಬಲ್. ಅದು ನಾವು ಒಂದೊಂದು ನಿಮಿಷನೂ ವೇಸ್ಟ್ ಮಾಡಬಾರ್ದು, ಆ ಒಂದೊಂದು ನಿಮಿಷನೂ ಸದುಪಯೋಗ ಪಡಿಸ್ಕೋಬೇಕು. ಅದು ಈ ಧ್ಯಾನದಿಂದ ಕಲಿತ ಜ್ಞಾನದ ಜೊತೆ ಅಂತ ಹೇಳಿದ್ರಲ್ಲ, ಅದು ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಾಗರತ್ನಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ವಾಣಿ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು. ವಾಣಿ ಮೇಡಮ್ ಅವರು ಹೇಳಿದ್ರಲ್ಲ ಒಂದು ವಿಷಯ, ಅಂದ್ರೆ ಒಂದು 3 ಇಂಚಿನ ನಾಲ್ಗೆ ಎಷ್ಟೊಂದು ಮನುಷ್ಯರಿಗೆ ತೊಂದರೆ ಕೊಡುತ್ತೆ, ಅದರಿಂದ ಏನೇನು ಅನಾಹುತಗಳಾಗುತ್ತೆ ಅನ್ನೋದೆಲ್ಲ ನಾವು ಆವಾಗ್ಲೇ ಅನುಭವ ಮಾಡ್ಕೊಂಡಿದೀವಿ. ಇವಾಗಲೇ ಗೊತ್ತಾಗಿದೆ. ನಾವು ನಾಲ್ಗೆನ ಮೊದ್ಲು ಶುದ್ಧ ಮಾಡ್ಕೋಬೇಕು, ಆದ್ರೆ ಅದ್ ಹೇಳ್ದಂಗೆ ಕೇಳ್ಬಾರ್ದು. ಮನಸ್ಸು ಅಷ್ಟೇನೆ, ಮನಸ್ಸಲ್ಲಿ ಅದನ್ನ ಒಂಥರ ತೊಳಲಾಟ, ಅದ್ ಮಾಡ್ಲಾ ಇದ್ ಮಾಡ್ಲಾ, ಆಕಿಗೆ ಹೋಗ್ಲಾ ಟಿವಿ ನೋಡ್ಲಾ, ಅಕ್ಕ ಮನೆಗೆ ಹೋಗ್ಲಾ ಇಲ್ಲಿ ಮಾತಾಡ್ಲಾ, ಈ ತರ ಆಗ್ತಾ ಇರ್ತಾವ. ಇದನ್ನೆಲ್ಲ ಮನ್ಸು ಮೊದ್ಲು ನಾವು ಗಟ್ಟಿ ಮಾಡಿ ನಾವು ಮನ್ಸು ಹೇಳ್ದಂಗೆ ಕೇಳ್ಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ವಾಣಿ ಮೇಡಮ್ ಅವರು ವಾಣಿನೇ ತುಂಬಾ ಚೆನ್ನಾಗಿರುತ್ತೆ. ಅವ್ರನ್ನ ನೋಡ್ತಾ ಇರೋದಾಗ್ಲಿ, ಅವ್ರು ಒಂಥರ ಅವ್ರ ನಗುಮುಖ ಯಾವಾಗ್ಲೂ ಹಾಸನ್ಮುಖವಾಗಿರ್ತಾರಲ್ಲ, ಅವ್ರ ಮುಖ ನೋಡಿದ್ರೆ ಕೂಡ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಎದುರು ಬದ್ರಿಗೆ ನೋಡಿದೀವಿ ಮುಖವಾಗಿ, ಅದರಿಂದ ತುಂಬಾನೇ ಅವ್ರ ಕಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಅವರು ಏನೇ ಒಂದು ಕ್ಲಾಸ್ ಕೊಟ್ರು ಅದ್ರಲ್ಲಿ ಒಂದು ಹಿತ ನುಡಿ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಪಾಯಿಂಟ್ ಕೂಡ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವ್ದು ಮಿಸ್ ಮಾಡ್ಕೊಳ್ಳೋಂಥದ್ದೇ ಇಲ್ಲ. ಈಗ ನಾವು ಅದೇ ಈ ನಾಲ್ಗೆಯಿಂದ ಏನೇನೆಲ್ಲ ಅನಾಹುತಗಳಾಗುತ್ತೆ, ನಾಲ್ಗೆ ಸರಿ ಇರ್ಬೇಕು ಅನ್ನೋದಕ್ಕೆ ಒಬ್ಬ ಮನುಷ್ಯನ ಎಷ್ಟು ಬೇಗ ನಾವು ಏನಾದ್ರು ಒಂದು ದಿವಸ ತಗೊಂಡ್ಬಿಡ್ತಿರ್ತೀವಿ. ಅದು ಒಳ್ಳೇದು ಕೆಟ್ಟದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡೋದು ಕೂಡ ನಾಲ್ಗೆ ಒಂಥರ ಏನು ಗೊತ್ತಿಲ್ಲದೆ ಮಾತಾಡ್ಬಿಡ್ತೀವಲ್ಲ. ಇದೆಲ್ಲದಕ್ಕೂ ಉದಾಹರಣೆಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ವಾಣಿ ಮೇಡಮ್ ಅವ್ರಿಗೆ. ಥ್ಯಾಂಕ್ ಯು. ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ. ಥ್ಯಾಂಕ್ ಯು. ಯಾವಾಗ್ಲೂ ನೆನ್ಸ್ಕೊತಾ ಇರ್ತೀನಿ ಮೇಡಮ್. ಫೋಟೋ ಎಲ್ಲ ಇದೆಯಲ್ಲ ನಮ್ದು ಕುಟುಂಬ ಸಂಗಮದ್ದು, ಅದ್ ನೋಡ್ಬಿಟ್ಟು ನನ್ನ ಮಕ್ಳಿಗೆಲ್ಲ ಹೇಳೋದು, ಇವ್ರು ಟೀಚರ್ ನೋಡಿ ಎಷ್ಟು ಚೆನ್ನಾಗಿ ಇದ್ ಮಾಡ್ಕೊಂಡಿದ್ದಾರೆ, ಏಜು ಗೊತ್ತಾಗಲ್ಲ, ನಾವು ಅಷ್ಟು ಚೆನ್ನಾಗಿ ಇದ್ವಿ ಅಂತೆಲ್ಲ ಹೇಳ್ಕೊತಾ ಇದ್ವಿ. ಮತ್ತೆ ಸಿಗ್ಲಿಲ್ಲ ಮೇಡಮ್, ಮತ್ತೆ ಸಿಗೋಣ ಯಾವಾಗ್ಲಾದ್ರು ಒಂದ್ಸರಿ. ಮಹಾತಾರ್ ಫೌಂಡೇಶನ್ ಬರ್ಬೇಕು. ಹಾಸನ್ ಮಗಳದು KR ನಗರ ಮೇಡಮ್, ಬಂದಾಗ ಬರ್ತೀನಿ ಆ ಕಡೆ, ಏನಾದ್ರು ಹಾಸನ ಕಡೆ ಬಂದಾಗ. ಖಂಡಿತ ಬನ್ನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹಾಸನದಲ್ಲಿ ಏನಾದ್ರು ಪ್ರೋಗ್ರಾಮ್ ಇಟ್ರೆ ಗ್ಯಾರಂಟಿ ಖಂಡಿತ ಬರ್ತೀವಿ ನಾವು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ರಘುನಾಥ್ ಸರ್ ಮಾತಾಡಿ ಇವತ್ತಿಂದು ಅಂತಃಪ್ರಜ್ಞೆ. ನಮಸ್ತೆ ಮೇಡಮ್, ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿತ್ತು. ಅಂತಃಪ್ರಜ್ಞೆ ಹಾಗೂ ಅನ್ಮ್ಯೂಟ್ ಮಾಡ್ಕೊಳ್ಳಿ ನಾಗರತ್ನಮ್ಮ ಮೇಡಮ್. ನಮ್ಮ ಅಂತರ್ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್ ಹೇಗೆ ನಾವು ಜಾಗೃತಗೊಳಿಸ್ಬೇಕು, ಮತ್ತೆ ನಾವು ಮಾಡ್ತಾ ಇರ್ತಕ್ಕಂಥ ವಿಚಾರಗಳನ್ನ ಆತ್ಮಾವಲೋಕನ ಮಾಡ್ಕೋಬೇಕು. ಈಗ ಏನೋ ಒಂದು ಅನ್ಸಿದ ತಕ್ಷಣ ಮಾಡಿದ ತಕ್ಷಣ ಮಾಡೋದಲ್ಲ, ಅದು ಸರಿ ತಪ್ಪು ಅಂತ ತಿಳ್ಕೊಂಡು ನಮ್ಮ ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಉಪಯೋಗಿಸಿ ಮುಂದುವರಿಬೇಕು ಅಂತ ಹೇಳಿದ್ರು ಮೇಡಮ್. ದೆನ್ ನಾವೇನೇ
ಮಾಡ್ಬೇಕಾದ್ರೂ ಕೂಡ ವಾಟ್ ವಿ ಆರ್ ಡೂಯಿಂಗ್ ಅಂತ ಒಂದು ಕ್ಲಾರಿಟಿ ತಗೊಂಡ್ ಮಾಡಿದ್ರೆ ಜೀವನದಲ್ಲಿ ನಾವು ಮುಂದೆ ಬರ್ತೀವಿ. ಇದ್ರ ಜೊತೆಗೇನೆ ನಾವು ಧ್ಯಾನ ಮತ್ತು ಜ್ಞಾನ ಸಂಪಾದನೆ ಮಾಡ್ತಾ ಹೋದ್ರೆ ಲೈಕ್ ನಮಗೊಂದು ಒಳ್ಳೆ ಹಾದಿ ಮುಕ್ತಿ ಸಿಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಫಾರ್ ದಿಸ್ ಮೆಸೇಜ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್ ಇವತ್ತು. ಅಂಡ್ ಮಧುರಾ ಮ್ಯಾಮ್ಗೂ ಕೂಡ ತುಂಬಾ ಥ್ಯಾಂಕ್ ಯು. ಅವರು 2 ದಿನದಿಂದ ಧ್ಯಾನ ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದೀರಾ ಮೇಡಮ್ ನೀವು ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಧುರೆ ಮೇಡಮ್ ಅವರು ಸೈಲೆಂಟ್ ಮೆಡಿಟೇಷನ್ ಕೊಡ್ತಾರೆ, ಅದು ತುಂಬಾನೇ ಇಷ್ಟ ಆಗುತ್ತೆ ನಮಗೂ. ಯಾಕೆಂದ್ರೆ ರಾತ್ರಿ ನಿದ್ದೆಗೆ ಜಾರಕ್ಕೆ ತುಂಬಾ ಅನುಕೂಲ ಆಗಿದೆ ಮೇಡಮ್. ಮಧುರಾ ಮೇಡಮ್ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೌನ ಧ್ಯಾನನೇ ಆಗ್ಲಿ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ಯಾರು ಇಲ್ಲ ಅನ್ಸುತ್ತೆ. ಪ್ರಶ್ನೋತ್ತರ ಅಥವಾ ಅನುಭವ ಬಸಪ್ಪ ಶೇರಿಂಗ್ ಸರ್ದು ಅಲ್ಲ? ಅನ್ಮ್ಯೂಟ್ ಆಗಿತ್ತು ಮೇಡಮ್, ಹೌದಾ? ಅವ್ರಿಗೊಂದು ಚಾನ್ಸ್ ಕೊಡೋಣ. ಹಾ, ಕೊಡಿ ಸರ್. ಸರ್ ಬಸಪ್ಪ ಅನ್ಮ್ಯೂಟ್ ಸರ್. ಮಾಡ್ಕೊಳ್ಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ನಮಸ್ತೆ ಮೇಡಮ್. ಸರ್. ನಮಸ್ತೆ ಮೇಡಮ್, ಸರ್, ನಾವು ಮಾತಾಡಿ. ಧ್ಯಾನದಲ್ಲೇ ಹೋಗಿ ನಾವು ಧ್ಯಾನದಲ್ಲೇ ಇದು ಮಾಡಿದ್ವಿ ಮೇಡಮ್ ಅವರು. ನಾನು ಅದು ವೇದಾದಿನ ಕೇಳಲೇ ಇಲ್ಲ. ಬಹಳ ಚೆನ್ನಾಗಿತ್ತು ಮೇಡಮ್, ಧ್ಯಾನ ಮಾತ್ರ ಮತ್ತು ಸೂಪರ್ ಚೆನ್ನಾಗಿತ್ತು ಇವತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಾಳೆ ವಿಡಿಯೋ Thank you, ಬರುತ್ತೆ. ತುಂಬಾ ಧ್ಯಾನಕ್ಕೆ ಧ್ಯಾನದ ತರನೇ ಇದೆ ಅಂತರ್ಪ್ರಜ್ಞೆದು ಕ್ಲಾಸು. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾಳೆ ವಿಡಿಯೋ ನೋಡ್ಕೊಳ್ಳಿ ಸರ್. ನಾಳೆ ವಿಡಿಯೋ ಬಂದಾಗ ತುಂಬಾ ಚೆನ್ನಾಗಿದೆ. ಇವತ್ತಿನ ಟಾಪಿಕ್ ನಮಗ್ ಬೇಕಾಗುವಂತ ವಿಷಯನೇ ಹೇಳಿದ್ದಾರೆ. ನಾಳೆ ವಿಡಿಯೋವನ್ನು ನೋಡ್ಕೊಂಡು ಮನನ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಗ್ಲಿ ಮೇಡಮ್. ಓಕೆ, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಧುರಾ ಮೇಡಮ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು ರಘು ಅವರ ಸಲುವಾಗಿ. ರಘು ಅವರಿದ್ದಲ್ಲ, ಅವರ ನೋಡಿದರೆ ಅವರ ಆವಾಜು ಅದೆಲ್ಲ ಕೇಳಿದರೆ ನನ್ನ ಮೊಮ್ಮಗ ಇದ್ದಾನೆ, ಮಗಳು ಮಗ ಸೇಮ್ ಹಾಗೆ ಇದ್ದಾನೆ. ಅವ್ರು ಬಂದ್ರಂದ್ರ ನಮ್ಮ ಆದಿತ್ಯನೇ ಕಾಣಿಸ್ತಾನೆ ನನ್ ಕಣ್ ಮುಂದೆ. ಥ್ಯಾಂಕ್ ಯು ರಘು, ನಿಮಗೆ ಥ್ಯಾಂಕ್ ಯು ಮೇಡಮ್. ಸೇಮ್ ಆವಾಜು, ನೋಡ್ಲಿಕ್ಕೆ ದಪ್ಪ, ಎಲ್ಲಾನು ನಿಮ್ಮಂಗೆ ಇದ್ದಾನೆ. ಅದಕ್ಕೆ ನಿಮಗ್ ಬೇಜಾರಾಗ್ಬಾರ್ದು ಅಂತ ಸುಜಾತಮ್ಮ ಮೋಸ್ಟ್ಲಿ ತಂದು ಕೂರ್ಸಿದಾರೆ ರಾತ್ರಿ ಧ್ಯಾನಕ್ಕೆ. ಅದು ಒಂದು ಆತ್ಮ ಅಂತ ತಂದು ಕೂರ್ಸಿದ್ದಾರೆ, ನೋಡ್ಕೊಳ್ತಾ ಧ್ಯಾನ ಮಾಡಿ ಅಂತ. ರಘುನಾಥ್ ಏಕ್ದಮ್ ಬೆಸ್ಟ್ ಇದು ಇದ್ದಾರೆ. ಥ್ಯಾಂಕ್ ಯು. ನಮ್ಮ ಅವತಾರ ಎಲ್ಲಾರು ಚಲೋ ಮಂದಿನೇ ಸಿಗ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ರಾಜಪ್ಪ ಸರ್ ಮಾತಾಡ್ತೀರಾ? ಅನ್ಮ್ಯೂಟ್ ಆಗಿದೆ. ಈಗ ಇಲ್ಲ ಅನ್ಸುತ್ತೆ, ಅವ್ರದ್ದು ಅನ್ಮ್ಯೂಟ್ ಆಗಿತ್ತು, ಬಟ್ ಏನು ಮತ್ತೆ ಯಾರು ಇಲ್ಲ ಅನ್ಸುತ್ತೆ. ರಘುನಾಥ್ ಸರ್ ಸಂಪನ್ನಗೊಳಿಸೋಣ ಅಲ್ವಾ? ಹಾ ಮೇಡಮ್, ಸಂಪನ್ನಗೊಳಿಸೋಣ. ಮತ್ತೆ ಯಾರು ಮಾತಾಡೋರು ಇದ್ರೆ ಮಾತಾಡಿ, ಒಬ್ರಿಗೆ ಅವಕಾಶ ಇದೆ. ಏನಾದ್ರೂ ನಿಮ್ಮ ಅನುಭವ ಹೇಳ್ಬೋದು ಧ್ಯಾನದಿಂದ, ಅಥವಾ ಇವತ್ತಿನ ಟಾಪಿಕ್ ಇಂದ ಏನಾದ್ರೂ. ನಾಗರತ್ನಮ್ಮ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇಲ್ಲ, ಅದು ಹಾಗೆ ಇದೆ ಅನ್ಸುತ್ತೆ. ಲಕ್ಷ್ಮೀದೇವಿ ಪಂಡಿತ್ ಮಾತಾಡಿ. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೆ. ನಮಸ್ತೆ ನಮಸ್ತೆ. ಚೆನ್ನಾಗಿತ್ತು. ನಾ ಹೇಳ್ಬೇಕಂದ್ರೆ ಅದೇ ಮಧ್ಯಾಹ್ನ ಒಂದು ಸ್ಪೆಷಲ್ ಧ್ಯಾನ ಇತ್ತಲ್ಲ, ಯೂನಿವರ್ಸಲ್ ಧ್ಯಾನ, ಅದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದೆ ಮೇಡಮ್. ಬೆಳಿಗ್ಗೆ ಮಧ್ಯಾಹ್ನ ಕ್ಲಾಸ್ ಚೆನ್ನಾಗಿತ್ತು. ಮತ್ತೆ 18ಕ್ಕೆ ಇದೆ, ಅದು ಸ್ವಲ್ಪ ಹೇಳ್ಬಿಡ್ತೀರಾ ಮೇಡಮ್? 18ಕ್ಕೆ ಒಂದಿದೆ, ಅದೇ ಫೋಟೋ ಇದು ಯೂನಿವರ್ಸಲ್ ಎನರ್ಜಿ ಬರ್ತದಲ್ಲ. ಹಾ, ಅದು ಹಾಕ್ತೀನಿ ಮೇಡಮ್ ಮೆಸೇಜಸ್, ಆಯ್ತಾ? ಅದು 18ಕ್ಕೆ ಒಂದಿದೆ. ಹಾಕೋಣ, ಗ್ರೂಪ್ ಅಲ್ಲಿ ಹಾಕೋಣ ಅಲ್ವಾ? ಓಕೆ ಮೇಡಮ್, ಅದನ್ನ ಹೇಳ್ಲಿಕ್ಕಂತ ಮಾಡಿದೆ ಮೇಡಮ್. ಮತ್ತೆ ನಮ್ಮ ರಘುನಾಥ್ ಸರ್ ಅವರು ತುಂಬಾ ಚೆನ್ನಾಗಿ ಕೋಸ್ಟ್ ಮಾಡ್ತಾರೆ. ರಂಗನಾಥ್ ಸರ್, ಇವರು ರಘುನಾಥ್ ಸರ್ ಚೆನ್ನಾಗಿದೆ ಮೇಡಮ್. ಸಿಮಿಲಾರಿಟಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ರಂಗನಾಥ ರಘುನಾಥ್ ಜೋಡಿ ಚೆನ್ನಾಗಿದೆ ಸರ್, ತುಂಬಾ ಖುಷಿ ಆಯ್ತು. ಧನ್ಯವಾದ. ಹಾಗೆ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ವಾಣಿ ಮೇಡಮ್. ಅದ್ಭುತವಾದ ಒಂದು ಜ್ಞಾನ ಹಂಚಿಕೆ ಕೊಟ್ಟಿದ್ದೀರಾ ಇವತ್ತಿನ ವೇದಿಕೆಯಲ್ಲಿ. ನಮ್ಗೆಲ್ಲರಿಗೂ ಬೇಕಾಗಿರುವಂತ ಒಂದು ಧ್ಯಾನ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನನಗಿಂತ ಅವಕಾಶ ಕೊಟ್ಟಿದ್ದಕ್ಕೆ, ನೀವೆಲ್ರಿಗೂ ತಾಳ್ಮೆಯಿಂದ ಪ್ರೀತಿಯಿಂದ ಕೇಳಿದಕ್ಕೆ ನಾನು ಕೂಡ ನಿಮ್ಮೆಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಥ್ಯಾಂಕ್ ಯು ಮೇಡಮ್. ಓಕೆ, ಸಂಪನ್ನಗೊಳಿಸೋಣ ಅಲ್ವಾ ರಘುನಾಥ್ ಸರ್? ಹಾ ಮೇಡಮ್, ಸಂಪನ್ನಗೊಳಿಸಿ. ಮಾಸ್ಟರ್ಸ್, ಇಲ್ಲಿಯ ತನಕ ನಾವು ಅದ್ಭುತವಾದ ಒಂದು ಮೌನ ಧ್ಯಾನ ಅಭ್ಯಾಸ ಮಾಡಿದ್ವಿ. ಹಾಗೆ ವಾಣಿ ಮೇಡಮ್ ಅವ್ರದ ಜ್ಞಾನ ಹಂಚಿಕೆ ಇತ್ತು, ಅಂತಃಪ್ರಜ್ಞೆ ಬಗ್ಗೆ ತುಂಬಾ ಚೆನ್ನಾಗಿ ಮೂಡಿ ಬಂತು ಇವತ್ತಿನ ಕ್ಲಾಸು. ಈ ಕ್ಲಾಸಿಗೆ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ನಿಮ್ಮ ಎಲ್ಲ ಆತ್ಮ ಬಂಧುಗಳಿಗೂ ಅನಂತ ಧನ್ಯವಾದಗಳು. ಹಾಗೆಯೇ ಮಹಾ ಅವತಾರ್ ಫೌಂಡೇಶನ್ಗೂ ಕೂಡ ಧನ್ಯವಾದ. ಹಾಗೆ ನಮ್ಮ ಮಹಾ ಅವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಸರ್ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಅದೇ ರೀತಿ ನಮ್ ಜೊತೆಗೆ ಸಹಕಾರ ಕೊಡ್ತಾ ಇದ್ದಂತ ರಘುನಾಥ್ ಸರ್ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಇವತ್ತಿನ ನಮ್ಗೆ ಹೋಸ್ಟ್ ಆಗಿ ಸಹಕಾರ ಕೊಟ್ಟಂತಹ ವಿಜಯಕುಮಾರ್ ಸರ್ ಅವರಿಗೂ ಅನಂತ ಧನ್ಯವಾದಗಳು. ಅವ್ರು ಯಾರು ಅಂದ್ರೆ ರೇವತಿ ಮೇಡಮ್ ಅವರ ಹಸ್ಬೆಂಡ್ ಆಗಿದ್ದಾರೆ. ಅವ್ರು ಇವತ್ತು ನಮ್ಗೆ ಹೋಸ್ಟ್ ಮಾಡಿ ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರು ಕೂಡ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಇಲ್ಲಿಯ ತನಕ ತಾಳ್ಮೆಯಿಂದ ನೀವೆಲ್ಲರೂ ಕೂಡ ಧ್ಯಾನವನ್ನು ತಗೊಂಡ್ರಿ, ಅದೇ ರೀತಿ ಜ್ಞಾನ ಹಂಚಿಕೆಯನ್ನು ಕೇಳ್ಕೊಂಡು ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳಿದೀರಾ. ನಿಮಗೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.